ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿರುವಂಥ 5th ಚಾಪ್ಟರ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ ಅಂತ. ಸೊ ಅದರಲ್ಲಿರುವಂಥ 5.5 ಎಕ್ಸಸೈಸಲ್ಲಿರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 1 to 10 ಸಾಲ್ವ್ ಮಾಡಿದ್ದೀನಿ. ಸೊ 11ಇಂದ ಸಾಲ್ವ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಲೈಫ್ ಈಸ್ ಟೂ ಶಾರ್ಟ್ ಟು ಸ್ಟ್ರೆಸ್ ಯುವರ್ ಸೆಲ್ಫ್ ವಿತ್ ಪೀಪಲ್ ಹೂ ಡು ನಾಟ್ ಈವನ್ ಡಿಸರ್ವ್ ಟು ಬಿ ಆ್ಯನ್ ಇಶ್ಯೂ ಇನ್ ಯುವರ್ ಲೈಫ್. ಅಂದರೆ ನೋಡಿ, ಜೀವನ ಅನ್ನೋದು ತುಂಬ ಚಿಕ್ಕದಂತೆ. ಸೊ ಯಾರು ನಿಮ್ಮ ಜೀವನದಲ್ಲಿ ಸಮಸ್ಯೆಯಾಗಲು ಅರ್ಹರಿರೋದಿಲ್ಲ ಜನರ, ಅವ್ರ ಬಗ್ಗೆ ಯೋಚಿಸೋದ್ರಲ್ಲೇ ಕಾಲ ಕಳೆಯೋದು ಬೇಡ ಅಂತ. ಯಾರು ನಮ್ಗೆ ಕೆಟ್ಟದ್ದು ಮಾಡ್ತಾರೋ ಒಳ್ಳೇದು ಮಾಡ್ತಾರೋ ಅದು ಬೇರೆ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡದೆ ಸುಮ್ಮನೆ ನಮಗೆ ನಾವು ಸ್ಟ್ರೆಸ್ ಮಾಡ್ಕೊಳ್ಳದೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿ ಮತ್ತೆ ಬೇರೆಯವ್ರಿಗೆ ಒಳ್ಳೇದು ಮಾಡ್ತಾ ಲೈಫನ್ನು ಕಳಿಬೇಕು. ಏನಕ್ಕಂದ್ರೆ ಲೈಫ್ ಇರೋದು ಚಿಕ್ಕದಂತ, ಜೀವನ ಅನ್ನೋದು ಚಿಕ್ಕದಿದೆ ಅಂತ. ಅದಕ್ಕೆ ನೋಡಿ, ಎಕ್ಸಸೈಸ್ 5.5. ಸೊ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಟಿಲ್ 10 ಕ್ವಶನ್ವರೆಗೂ ಸಾಲ್ವ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವಾಗ 11th ಕ್ವಶನ್ ಇದೆ ನೋಡಿ. 11th ಕ್ವಶನ್ ಏನಿದೆ, differentiate the function x into cos x to the power x plus x into sin x to the power 1 by x ಅಂತ with respect to x. ಇದನ್ನು ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು ನೋಡಿ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, y ಅಂತ ತಗೊತೀನಿ ನೋಡಿ. y is equal to x into cos x to the power x plus x into sin x to the power 1 by x ಅಂತ. ಸೊ ನಾನು ಏನು ಮಾಡ್ತೀನಿ ಇವಾಗ, ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್ ಅಂತ. ಸೊ ಅವಾಗ ಏನಾಗುತ್ತೆ ನನಗೆ, ಲಾಗ್ y is equal to log of x cos x to the power x plus log of x sin x to the power 1 by x ಅಂತ. ನೋಡಿ, ಎರಡು ಸೈಡ್ ಲಾಗ್ ತಗೊಂಡಿದ್ದೀನಿ. ಸೊ ಇವಾಗ ಏನಾಗುತ್ತೆ ನನಗೆ, ಇವಾಗ ಲಾಗ್ ಎಕ್ಸ್ ಸ್ಕ್ವೈರ್ ಅಂತಂದ್ರೆ ಏನಿದೆ ನಮಗೆ, ಈಸ್ ಈಕ್ವಲ್ ಟು 2 ಇಂಟು ಲಾಗ್ ಎಕ್ಸ್ ಅಂತ ಇದೆ. ಸೊ ಇಲ್ಲೇನಾಗುತ್ತೆ ನಮಗೆ, ಲಾಗ್ ವೈ ಈಸ್ ಈಕ್ವಲ್ ಟು x log x into cos x plus 1 by x into log x into sin x. ಸೊ ನೋಡಿ, ಯೂಸಿಂಗ್ ಲಾಗ್ ಎಕ್ಸ್ ಸ್ಕ್ವೇರ್. ಸೊ ಲಾಗ್ ಎಕ್ಸ್ ಸ್ಕ್ವೇರ್ ಏನಿದೆ, 2 ಲಾಗ್ ಎಕ್ಸ್ ಅಂತ. ಸೊ ಇವಾಗ ಏನು ಮಾಡ್ತೀವಿ ನೋಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ನೋಡಿ. ಬೋತ್ ಸೈಡ್ಸ್, ಎರಡು ಸೈಡ್ಸ್ ಅನ್ನು ಡಿಫ್ರೆನ್ಶಿಯೇಟ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ವೈ is equal to d by dx of x into log of x into cos x plus d by dx of 1 by x into log of x into sin x. ಈ ಥರ ನೋಡಿ, ಎರಡು ಸೈಡ್ ನಾನು ಲಾಗ್ ಯೂಸ್ ಮಾಡಿದೆ, ಅದಾದಮೇಲೆ ಎರಡು ಸೈಡ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನು ಬರುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ವೈ ಅಂತಂದ್ರೆ ಏನಿದೆ ನಮಗೆ, 1 by y ಇಂಟು ಡಿ ವೈ ಬೈ ಡಿ ಎಕ್ಸ್ ಅಂತ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಎರಡು ಫಂಕ್ಷನ್ ಇದೆ. ಇದು ಫಸ್ಟ್ ಫಂಕ್ಷನ್ನು, ಇದು ಲಾಗ್ ಆಫ್ ಎಕ್ಸ್ ಕಾಸ್ ಎಕ್ಸ್ ಸೆಕೆಂಡ್ ಫಂಕ್ಷನ್ ಅಂತ. ಇವಾಗ ನಾವು ಏನು ಯೂಸ್ ಮಾಡ್ತೀವಿ ಇಲ್ಲಿ, ಪ್ರಾಡಕ್ಟ್ ರೂಲ್. ಯು ವಿ ಡ್ಯಾಶ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಯು ಇಂಟು ವಿ ಡ್ಯಾಶ್ ಪ್ಲಸ್ ವಿ ಇಂಟು ಯು ಡ್ಯಾಶ್ ಅಂತ. ಸೊ ಏನು ಬರುತ್ತೆ ನಮಗೆ, ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, differentiation of second function log of x cos x plus second function as it is log of x into cos x into differentiation of first function is x plus ಇಲ್ಲಿನೂ ಅದೇ ನೋಡಿ, ಇದು
1 by x is a first function, log of x into sin x is a second function. So first function as it is, differentiation of second function, log of x into sin x plus ನೋಡಿ second function as it is, log of x into sin x into differentiation of 1 by x ಅಂತ ಈ ತರ ನೋಡಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದ್ದೀನಿ. ಸೊ ಇವಾಗ ಏನು ಬರುತ್ತೆ ನೋಡಿ, 1 by y into dy by dx is equal to x as it is ಇದೆ ನೋಡಿ. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಅಂದರೆ 1 by x. ಎಕ್ಸ್ ಪ್ಲೇಸಲ್ಲಿ ಏನಿದೆ ನಮಗೆ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಇದೆ. ಸೊ ಇವಾಗ ಎಕ್ಸ್ ಇಂಟು ಕಾಸ್ ಎಕ್ಸ್ ಇರೋದ್ರಿಂದ ಮತ್ತೆ ಡಿಫ್ರೆನ್ಷಿಯೇಟ್ ಆಗುತ್ತೆ, ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಅಂತಂದರೆ 1 ಬರುತ್ತೆ ಪ್ಲಸ್ 1 by x as it is, differentiation of log x into sin x ಏನು ಬರುತ್ತೆ ನಮಗೆ 1 by x into sin x. ಸೊ ನೋಡಿ x into sin x ಇರೋದ್ರಿಂದ ಮತ್ತೆ ಡಿಫ್ರೆನ್ಷಿಯೇಟ್ ಆಗುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ x into sin x ಪ್ಲಸ್ log of x into sin x, ಡಿಫ್ರೆನ್ಷಿಯೇಷನ್ ಆಫ್ 1 by x ಏನಾಗುತ್ತೆ ಮೈನಸ್ ಎಕ್ಸ್ ಟು ದಿ ಪವರ್ 2 ಅಂತ ಅಥವಾ ಮೈನಸ್ 1 by x ಸ್ಕ್ವೇರ್ ಅಂತ ಕೂಡ ತಗೋಬಹುದು. ಸೊ ಇವಾಗ ಏನು ಬರುತ್ತೆ ನೋಡಿ, ಡಿಫರೆನ್ಷಿಯೇಷನ್ ಇಲ್ಲಿ ನೋಡಿ 1 by y ಇಂಟು dy by dx ಈಸ್ ಈಕ್ವಲ್ ಟು ನೋಡಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದು, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆದಾಗ ಏನಾಗುತ್ತೆ ಇಲ್ಲಿ 1 by cos x ಮಾತ್ರ ರಿಮೈನಿಂಗ್ ಇರುತ್ತೆ ನೋಡಿ. ಇಲ್ಲಿ ಮತ್ತೆ ಯು ಅಂದರೆ ಯು ಅಥವಾ ಪ್ರಾಡಕ್ಟ್ ರೂಲ್ ಅಂತ ಹೇಳ್ಬೋದು, ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್. ಸೊ ಏನು ಬರುತ್ತೆ ಇಲ್ಲಿ ಎಕ್ಸ್ ಆಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಆಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಅಂತ ನೋಡಿ ಪ್ಲಸ್ ಲಾಗ್ ಆಫ್ x into cos x plus 1 by x. ಸೊ ಇಲ್ಲಿ ನೋಡಿ 1 by x into sin x, ಇಲ್ಲಿ ನೋಡಿ ಮಲ್ಟಿಪ್ಲೈ ಮಾಡ್ಬೋದು. ಈ 1 by x ಇಲ್ಲಿ ಏನಿದೆ ಇದು ಮಲ್ಟಿಪ್ಲೈ, ಕಂಟಿನ್ಯೂಷನ್ ಏನಿರುತ್ತೆ ನಮಗೆ ಮಲ್ಟಿಪ್ಲಿಕೇಶನ್ ಇರುತ್ತೆ. ಸೊ ಡೈರೆಕ್ಟ್ ಆಗಿನೂ ತಗೋಬೋದು 1 by x ಸ್ಕ್ವೇರ್. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ತಗೊಳ್ಳೋಣ. ಇವಾಗ 1 by sin x ನೋಡಿ, ಮತ್ತೆ ಇಲ್ಲೇನಿದೆ ನಮಗೆ ಎರಡು ಫಂಕ್ಷನ್ ಇದೆ, ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್. ಸೊ ನೋಡಿ ಎಕ್ಸ್ ಏನಾಗುತ್ತೆ ಆಸ್ ಇಟ್ ಈಸ್ ಫಸ್ಟ್ ಫಂಕ್ಷನ್, ಡಿಫರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್ ಇಂಟು ಡಿಫರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಎಕ್ಸ್ ಪ್ಲಸ್ ಲಾಗ್, ಇಲ್ಲಿ ನೋಡಿ ಇಲ್ಲಿ ಮೈನಸ್ ಇದೆಯಲ್ಲ, ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ನಮಗೆ ಇಲ್ಲಿ ಮಲ್ಟಿಪ್ಲೈ ಮಾಡಿಬಿಟ್ಟು ಮೈನಸ್ ತಗೋಬೋದು. ಸೊ ಮೈನಸ್ ಲಾಗ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಇಂಟು 1 by x ಸ್ಕ್ವೇರ್. ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್ ಏನು ಬರುತ್ತೆ, 1 by y ಇಂಟು dy by dx ಈಸ್ ಈಕ್ವಲ್ ಟು 1 by cos x. ನೋಡಿ ಎಕ್ಸ್ ಆಸ್ ಇಟ್ ಈಸ್, ಡಿಫರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಅಂದರೆ ಏನು ಬರುತ್ತೆ ನಮಗೆ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಇದು ನೋಡಿ ಕಾಸ್ ಎಕ್ಸ್ ಡಿಫರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಆಸ್ ಇಟ್ ಈಸ್, ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಅಂತಂದರೆ 1 ಬರುತ್ತೆ ಪ್ಲಸ್ ಲಾಗ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಆಸ್ ಇಟ್ ಈಸ್ ಪ್ಲಸ್ ಇಲ್ಲಿ ನೋಡಿ 1 by x ಇಂಟು 1 by x ಏನಾಗುತ್ತೆ ನಮಗೆ 1 by x ಸ್ಕ್ವೇರ್ ಇಂಟು ಸೈನ್ ಎಕ್ಸ್, ಸಾರಿ ಡಿನಾಮಿನೇಟ್ರಲ್ಲ 1 divided by x ಸ್ಕ್ವೇರ್ ಇಂಟು ಸೈನ್ ಎಕ್ಸ್, ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್ ಇಂಟು ನೋಡಿ ಇಲ್ಲೇನು ಬರುತ್ತೆ ಬ್ರಾಕೆಟಲ್ಲಿ ಎಕ್ಸ್ ಆಸ್ ಇಟ್ ಈಸ್, ಡಿಫರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ನೋಡಿ ಏನಿದೆ ನಮಗೆ ಕಾಸ್ ಎಕ್ಸ್
ಪ್ಲಸ್ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಇದೆ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಅಂತಂದರೆ 1 ಬರುತ್ತೆ, ಮೈನಸ್ 1/x ಸ್ಕ್ವಯರ್ ಲಾಗ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್. ನೋಡಿ ಮಲ್ಟಿಪ್ಲಿಕೇಶನ್ ಇದೆಯದಲ್ಲ, ಇದು ಫಸ್ಟ್ ಅಥವಾ ಇದು ಆಮೇಲೆ, ಇದು ಫಸ್ಟ್ ಅಥವಾ ಇದು ಆಮೇಲೆ. ಮಲ್ಟಿಪ್ಲಿಕೇಶನ್ ಇದ್ದಾಗ ಚೇಂಜ್ ಮಾಡ್ಬೋದು ಎರಡು, ಅಂದರೆ ಸೇಮ್ ಇರುತ್ತೆ. a ಇಂಟು ಬಿ ಇಸ್ ಆಲ್ವೇಸ್ ಈಕ್ವಲ್ ಟು ದ ಬಿ ಇಂಟು ಎ ಅಂತ. ಸೊ ಇವಾಗ ಏನು ಬರುತ್ತೆ ನೋಡಿ, 1/y ಈಸ್ 1/y ಇಂಟು dy/dx ಈಸ್ ಈಕ್ವಲ್ ಟು, ನೋಡಿ ಮಲ್ಟಿಪ್ಲಿಕೇಶನ್ ಎಕ್ಸ್ ಇಂಟು ಮೈನಸ್ ಸೈನ್ ಎಕ್ಸ್ ಇದೆ, ಸೊ ಮೈನಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಸೊ ನೋಡಿ 1/cos x ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ, ಪ್ಲಸ್ ಕಾಸ್ ಎಕ್ಸ್ ಇಂಟು 1 ಅಂದರೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಏನಿದೆ ಕಾಸ್ ಎಕ್ಸ್, ಪ್ಲಸ್ ಲಾಗ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್. ನೋಡಿ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, ಎಕ್ಸ್ ಇಂಟು ಕಾಸ್ ಎಕ್ಸ್, ಪ್ಲಸ್ 1/x ಸ್ಕ್ವೇರ್ ಇಂಟು ಸೈನ್ ಎಕ್ಸು, ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ. 1/x ಸ್ಕ್ವೇರ್ ಇಂಟು ಸೈನ್ ಎಕ್ಸ್ ಇದೆಯಲ್ಲ, ಇದಕ್ಕೂ ಮಲ್ಟಿಪ್ಲೈ ಆಗುತ್ತೆ ಮತ್ತು ಇದಕ್ಕೂ, ಇಂಟು ಸೈನ್ ಎಕ್ಸ್, ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಲಾಗ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಂತ. ಇವಾಗ ನೋಡಿ ಏನು ಬರುತ್ತೆ, 1/y ಇಂಟು dy/dx ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಏನು ಬರುತ್ತೆ ನಮಗೆ ಟ್ಯಾನ್ ಎಕ್ಸ್, ಪ್ಲಸ್ ಕಾಸ್ ಎಕ್ಸ್ ಕ್ಯಾನ್ಸಲ್ ಆದರೆ ಏನು ಬರುತ್ತೆ 1, ಪ್ಲಸ್ ಲಾಗ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಪ್ಲಸ್ ಇಲ್ಲಿ ನೋಡಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ, 1x ಕ್ಯಾನ್ಸಲ್, ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದರೆ ಕಾಟ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ನೋಡಿ ಇಲ್ಲಿ ಮತ್ತೆ ಸೈನ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 1/x ಸ್ಕ್ವೇರ್ ಮೈನಸ್ 1/x ಸ್ಕ್ವೇರ್ ಇಂಟು ಲಾಗ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್. ಸೊ ನೆಕ್ಸ್ಟ್ ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್ ಏನು ಬರುತ್ತೆ ಇವಾಗ, dy/dx ಈಸ್ ಈಕ್ವಲ್ ಟು y ಇಂಟು ಮೈನಸ್ ಎಕ್ಸ್ tan x plus 1 plus log of x into cos x plus cot x divided by x plus 1/x square minus 1/x square into log of x into sin x. ಸೊ ಇವಾಗ ನೋಡಿ y ವ್ಯಾಲ್ಯೂ ತಗೊಂಡಾಗ ಏನು ಬರುತ್ತೆ, ಫಸ್ಟ್ ಟರ್ಮ್ಗೆ ಏನಿತ್ತು ನಮಗೆ ಸಪ್ರೇಟ್ ಇತ್ತಲ್ಲ, ಎರಡು y ಈಸ್ ಈಕ್ವಲ್ ಟು 2 ಇತ್ತು. ಸೊ ಒಂದು x ಇಂಟು ಕಾಸ್ ಎಕ್ಸ್ ಟು ದಿ ಪವರ್ ಎಕ್ಸ್ ಅಂತ. ಸೊ ಅದಕ್ಕೆ ಏನು ಮಲ್ಟಿಪ್ಲೈ ಆಗುತ್ತೆ, ಮೈನಸ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಪ್ಲಸ್ 1 ಪ್ಲಸ್ ಲಾಗ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಪ್ಲಸ್ ಸೆಕೆಂಡ್ ಟರ್ಮ್ ಏನಿದೆ ನೋಡಿ, ಎಕ್ಸ್ ಇಂಟು sin x to the power 1/x ಇಂಟು ಏನಾಗುತ್ತೆ ನೋಡಿ, ಇಲ್ಲಿ ಏನಿದೆ cot x divided by x plus 1 divided by x square minus 1 divided by x square into log of x into sin x. ಸೊ ನೋಡಿ ಏನು ಬರುತ್ತೆ, ಇದು dy/dx. ನೋಡಿ ಕ್ವಶನ್ ಏನಿತ್ತು ನೋಡೋಣ ಫಸ್ಟು. ಇಲ್ಲಿ ನೋಡಿ ಕ್ವಶನ್ ಏನಿದೆ ಫಸ್ಟು, ಡಿಫ್ರೆನ್ಶಿಯೇಟ್ ದ ಫಂಕ್ಷನ್ x into cos x to the power x plus x into sin x to the power 1/x with respect to x ಅಂತ. ಸೊ ಎರಡು ಸೈಡನ್ನು ಲಾಗ್ ತಗೊಂಡಾಗ, ಸೊ ಡೈರೆಕ್ಟಾಗಿ ನೋಡಿ ಲಾಗ್ ಅಂತ ಬರೆದಿದ್ದೀನಿ.
ಸೊ ಅವಾಗ ಲಾಗ್ ಎಕ್ಸ್ ಸ್ಕ್ವೇರ್ ಏನಾಗಿರುತ್ತೆ ನಮಗೆ 2 ಇಂಟು ಲಾಗ್ ಎಕ್ಸ್. ಸೊ ಅದನ್ನ ಇಲ್ಲಿ ಯೂಸ್ ಮಾಡ್ತೀವಿ. ಅವಾಗ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಪ್ರಾಡಕ್ಟ್ ರೂಲನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಪ್ರಾಡಕ್ಟ್ ರೂಲ್ ಏನಿದೆ, ಯು ವಿ ಡ್ಯಾಶ್ ಅಂದರೆ ಯು ಆ್ಯಸ್ ಇಟ್ ಈಸ್ ವಿ ಡ್ಯಾಶ್ ಪ್ಲಸ್ ವಿ ಇಂಟು ವಿ ಆ್ಯಸ್ ಇಟ್ ಈಸ್ ಯು ಡ್ಯಾಶ್ ಅಂತ. ಸೊ ಪ್ರಾಡಕ್ಟ್ ರೂಲನ್ನು ಯೂಸ್ ಮಾಡಿದಾಗ ನಮಗೆ ಎಂಡೆಲ್ಲ ಆನ್ಸರ್ ಏನು ಬರುತ್ತೆ ನೋಡಿ, ಇಲ್ಲಿ ಪ್ರಾಡಕ್ಟ್ ರೂಲನ್ನು 2-3 ಸಾರಿ ಯೂಸ್ ಮಾಡ್ತೀವಿ ನೋಡಿ. ಸೊ ಅವಾಗ ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ, ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಕಾಸ್ ಎಕ್ಸ್ ಟು ದಿ ಪವರ್ ಎಕ್ಸ್ ಅಂತ, ಇಂಟು ಮೈನಸ್ ಎಕ್ಸ್ tan x plus 1 plus log of x into cos x plus x into sin x to the power 1 by x into cot x by x plus 1 by x square minus 1 by x square into log of x into sin x ಅಂತ ನೋಡಿ dy by dx ಇದು ಬರುತ್ತೆ. ನೆಕ್ಸ್ಟ್ ನೋಡಿ 12 ಇಂದ 15 ವರೆಗೂ ಫೈಂಡ್ dy by dx ಆಫ್ ದಿ ಫಂಕ್ಷನ್ ಗಿವನ್ ಇನ್ ಎಕ್ಸಸೈಸ್ 12 to 15 ಅಂತ ಇದೆ. ಸೊ ಇಲ್ಲಿ ನೋಡಿ ಏನು ಮಾಡೋಣ, ಫಸ್ಟು ಇದನ್ನು ಯು ಟೇಕ್ ಯು ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ 5 ವೈ, ಆಮೇಲೆ ವಿ ಅಂತಂದರೆ ವೈ ಟು ದಿ ಪವರ್ ಎಕ್ಸ್ ಅಂತ. ಸೊ ಅವಾಗ ಏನು ಬರುತ್ತೆ ನೋಡಿ ನಮಗೆ ಯು ಪ್ಲಸ್ ವಿ ಈಸ್ ಈಕ್ವಲ್ ಟು 1 ಅಂತ. ಸೊ ನೋಡಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಅವಾಗ ಏನು ಬರುತ್ತೆ ನಮಗೆ ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನಾಗಿರುತ್ತೆ ನಮಗೆ 0 ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್ ಏನಾಗಿರುತ್ತೆ 0. ಇವಾಗ ನೋಡಿ ಇದನ್ನ ಫೈಂಡ್ ಮಾಡಬೇಕು, ಡಿ ಯು ಮತ್ತು ಡಿ ಯು ಬೈ ಡಿ ಎಕ್ಸ್ ಮತ್ತು ಡಿ ವಿ ಬೈ ಡಿ ಎಕ್ಸ್ ಅನ್ನು ಫೈಂಡ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಪುಟ್ ಮಾಡಿದರೆ ನಮಗೆ ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ ನಮಗೆ. ಸೊ ಫಸ್ಟ್ ಏನು ಮಾಡೋಣ, ಇಲ್ಲಿ ಲೆಟ್ ಯು ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ವೈ ಇದೆ. ಇಲ್ಲಿ ನೋಡಿ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಸೊ ನೋಡಿ ಲಾಗ್ ತಗೊಂಡ್ರೆ ಏನಾಗುತ್ತೆ, ಇವಾಗ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್ ಅಂದರೆ ಲಾಗ್ ಯು ಇದೆ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಟು ದಿ ಪವರ್ ವೈ ಅಂತ. ಸೊ ನೋಡಿ ಇದನ್ನು ಡಿಫ್ರೆನ್ಷಿಯೇಟ್, ಇಲ್ಲಿ ನೋಡಿ ಇದಕ್ಕೆ ಲಾಗ್ ಯು ಈಸ್ ಈಕ್ವಲ್ ಟು ವೈ ಇಂಟು ಲಾಗ್ ಎಕ್ಸ್ ಬರುತ್ತೆ. ಏನಕ್ಕಂದರೆ ನಮಗೆ ಲಾಗ್ ಎಕ್ಸ್ ಸ್ಕ್ವೇರ್ ಏನಿದೆ, ಲಾಗ್ ಎಕ್ಸ್ ಸ್ಕ್ವೇರ್ ಈಸ್ 2 ಇಂಟು ಲಾಗ್ ಎಕ್ಸ್ ಅಂತ ಇದೆ. ಸೊ ನೋಡಿ ಏನು ಬರುತ್ತೆ ನಮಗೆ ಲಾಗ್ ಯು ಈಸ್ ಈಕ್ವಲ್ ಟು ವೈ ಇಂಟು ಲಾಗ್ ಎಕ್ಸ್ ಅಂತ. ಸೊ ಇವಾಗ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ನೋಡಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ ಲಾಗ್ ಎಕ್ಸ್ ಅಂತಂದರೆ 1 ಬೈ ಎಕ್ಸ್. ಸೊ ಇಲ್ಲಿ ಯು ಇರೋದ್ರಿಂದ 1 ಬೈ ಯು, ವಿತ್ ರೆಸ್ಪೆಕ್ಟ್ ಇರೋದ್ರಿಂದ ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಇಲ್ಲೇನಾಗುತ್ತೆ ಡಿ ಬೈ ಡಿ ಎಕ್ಸ್ ಆಫ್ ವೈ ಇಂಟು ಲಾಗ್ ಎಕ್ಸ್ ಅಂತ. 2 ಫಂಕ್ಷನ್ ಇದೆ ಇಲ್ಲಿ. ಸೊ ಏನು ಯೂಸ್ ಆಗುತ್ತೆ ನಮಗೆ ಪ್ರಾಡಕ್ಟ್ ರೂಲ್, ಯು ವಿ ಡ್ಯಾಶ್ ಈಸ್ ಈಕ್ವಲ್ ಟು ಯು ಇಂಟು ವಿ ಡ್ಯಾಶ್ ಪ್ಲಸ್ ವಿ ಇಂಟು ಯು ಡ್ಯಾಶ್ ಅಂತ. ಸೊ ನೋಡಿ ಇವಾಗ ಏನು ಬರುತ್ತೆ 1 ಬೈ ಯು ಡಿ ಯು ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಸೊ ವೈ ಆಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಪ್ಲಸ್ second function as it is log x differentiation of y ಅಂತ. ಸೊ ಇವಾಗ ಏನು ಬರುತ್ತೆ ನೋಡಿ ನಮಗೆ 1 ಬೈ ಯು ಇಂಟು ಡಿ ಯು ಬೈ ಡಿ ಎಕ್ಸ್ 1 ಬೈ ಯು ಇಂಟು ಡಿ ಯು ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಆಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಅಂತಂದರೆ 1 ಬೈ ಎಕ್ಸ್ ಇದೆ ನೋಡಿ. differentiation of log x is a 1 by x ಅಂತ plus log x as it is differentiation of y ಅಂತಂದ್ರೆ dy by dx.
ನೋಡಿ ಇವಾಗ ಏನು ಬರುತ್ತೆ ಇಲ್ಲಿ, du by dx is equal to u into y by x plus log x into dy by dx ಅಂತ. ಸೊ ಯು ಅಂತಂದ್ರೆ ಏನಿದೆ ನೋಡಿ, ನಾನು ಏನು ತಗೊಂಡಿದ್ದೆ ಎಕ್ಸ್ ಟು ದಿ ಪವರ್ ವೈ ಅಂತ, ಅದನ್ನ ಪುಟ್ ಮಾಡ್ಬಿಟ್ಟಿಲ್ಲ ನೋಡಿ, ಎಕ್ಸ್ ಟು ದಿ ಪವರ್ ವೈ ಇಂಟು ವೈ ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್. ಸೊ ಡಿ ಯು ಬೈ ಡಿ ಎಕ್ಸ್, ಇದನ್ನ ಇಕ್ವೇಶನ್ ಏನಂತ ತಗೊತೀನಿ, 2 ಅಂತ. ನೋಡಿ ಆಲ್ರೆಡಿ ಇಲ್ಲಿ ಇಕ್ವೇಶನ್ 1 ಅಂತ, ಸಾರಿ ಇದು ಇಕ್ವೇಶನ್ 1 ಆಗಿರುತ್ತೆ, ಇದರಲ್ಲಿ ವ್ಯಾಲ್ಯೂ ಪುಟ್ ಮಾಡಬೇಕು. ಸೊ ಇಕ್ವೇಶನ್ 2 ಅಂತ. ಇವಾಗ ನೋಡಿ ವಿ ಅಂತ ತಗೊಳ್ಳೋಣ. ವಿ ಏನಿತ್ತು ನಮಗೆ ಇಲ್ಲಿ ನೋಡಿ, ಫಸ್ಟ್ ವಿ ಇಸ್ ಈಕ್ವಲ್ ಟು ವೈ ಟು ದಿ ಪವರ್ ಎಕ್ಸ್ ಅಂತ. ಲೆಟ್ ವೈ ಇಸ್ ಸಾರಿ ವಿ ಇಸ್ ಈಕ್ವಲ್ ಟು ಅಲ್ಲ, ವೈ ಟು ದಿ ಪವರ್ ಎಕ್ಸ್. ಲೆಟ್ ವಿ ಇಸ್ ಈಕ್ವಲ್ ಟು ವೈ ಟು ದಿ ಪವರ್ ಎಕ್ಸ್ ಅಂತ. ಸೊ ಇಲ್ಲಿನೂ ನೋಡಿ ನಾನು ಏನು ಮಾಡ್ತೀನಿ, ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಸೊ ಏನು ಬರುತ್ತೆ ನೋಡಿ ನನಗೆ, ಲಾಗ್ ಎರಡು ಸೈಡ್ ಲಾಗ್ ತಗೊಂಡ್ರೆ ಲಾಗ್ ವಿ ಈಸ್ ಈಕ್ವಲ್ ಟು ಲಾಗ್ ವೈ ಟು ದಿ ಪವರ್ ಎಕ್ಸ್ ಅಂತ. ಸೊ ಇದೇನಾಗುತ್ತೆ, ಎಕ್ಸ್ ಇಂಟು ಲಾಗ್ ವೈ, ಏನಕ್ಕಂದರೆ ಲಾಗ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ ನಮಗೆ, ಅದನ್ನು ಯೂಸ್ ಮಾಡ್ತಾರೆ. ಸೊ ಇಲ್ಲೇನು ಬರುತ್ತೆ, ಇವಾಗ ಡಿಫ್ರೆನ್ಷಿಯೇಟ್ ಮಾಡಬೇಕು. ಲಾಗ್ ವಿ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ ವೈ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಏನು ಬರುತ್ತೆ ನೋಡಿ, ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಬೈ ವಿ ಇಂಟು ಡಿ ವಿ ಬೈ ಡಿ ಎಕ್ಸ್ ಅಂತ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಪ್ರಾಡಕ್ಟ್ ರೂಲ್ ಅಪ್ಲೈ ಆಗುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ ಎರಡು ಫಂಕ್ಷನ್ ಇದೆ, ಎಕ್ಸ್ ಇಂಟು ಲಾಗ್ ವೈ ಅಂತ. ಸೊ ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್, ಯು ವಿ ಡ್ಯಾಶ್. ಸೊ ಏನು ಬರುತ್ತೆ, ಯು ಆ್ಯಸ್ ಇಟ್ ಈಸ್ ಇಂಟು ವಿ, ಸಾರಿ ವಿ ಡ್ಯಾಶ್ ಪ್ಲಸ್ ವಿ ಆ್ಯಸ್ ಇಟ್ ಈಸ್ ಯು ಡ್ಯಾಶ್ ಅಂತ. ಸೊ 1 ಬೈ ವಿ ಡಿ ವಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಡಿಫರೆನ್ಷಿಯೇಷನ್ ಆಫ್ log y plus second function as it is log y differentiation of second function. ಇಲ್ಲಿ ನೋಡಿ second function as it is first function differentiate. ಸೊ ನೋಡಿ ಇಲ್ಲೇನು ಬರುತ್ತೆ ಇವಾಗ, 1 ಬೈ ವಿ ಇಂಟು ಡಿ ವಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಆಸ್ ಇಟ್ ಈಸ್ ಲಾಗ್ ವೈ ಡಿಫರೆನ್ಷಿಯೇಷನ್ 1 ಬೈ ವೈ. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರೋದ್ರಿಂದ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ log y as it is differentiation of x is a 1 ಅಂತ. ಸೊ ನೋಡಿ ಇವಾಗ dv by dx, dv by dx is equal to v into x by y into dy by dx plus log y into 1 ಅಂದರೆ log y. v ಅಂದರೆ ಏನು ತಗೊಂಡಿದ್ವಿ ನೋಡಿ ಇಲ್ಲಿ, y to the power x ಅಂತ. ಸೊ ಏನು ಬರುತ್ತೆ ನಮಗೆ, ಡಿ ವಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಟು ದಿ ಪವರ್ ಎಕ್ಸ್ ಇಂಟು ಎಕ್ಸ್ ಬೈ ವೈ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಲಾಗ್ ವೈ ಅಂತ. ಸೊ ನೋಡಿ ಇವಾಗ ನಮ್ಗೆ ಇದೇನು ಬಂತು ಇಕ್ವೇಶನ್ 3. ಸೊ ವ್ಯಾಲ್ಯೂ ಡಿ ವಿ ಬೈ ಡಿ ಎಕ್ಸು ಮತ್ತು ಡಿ ವೈ ಬೈ ಡಿ ಎಕ್ಸ್ ಎರಡನ್ನೂ ವ್ಯಾಲ್ಯೂ ಬಂತು. ಇವಾಗ ಇಕ್ವೇಶನ್ 1 ಅಂತ ತಗೊಂಡ್ರೆ ಇಕ್ವೇಶನ್ 1 ಅಲ್ಲಿ ಎರಡು ವ್ಯಾಲ್ಯೂವನ್ನು ಪುಟ್ ಮಾಡಬೇಕು ನಾವು. ನೋಡಿ ಇಕ್ವೇಶನ್ 1 ಏನಿತ್ತು ನನಗೆ, ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ ಬೈ ಡಿ ಎಕ್ಸ್. ಸೊ ಎರಡು ವ್ಯಾಲ್ಯೂ ಪುಟ್ ಮಾಡಿದರೆ ಏನು ಬರುತ್ತೆ ನನಗೆ, therefore ಇಕ್ವೇಶನ್ 1. ಸೊ ಇಕ್ವೇಶನ್ 1 ಅಲ್ಲಿ ಡಿ ಯು ಬೈ ಡಿ ಎಕ್ಸ್ ಅಂದರೆ ಏನಿತ್ತು ನೋಡಿ ಇಲ್ಲಿ, ಎಕ್ಸ್ ಟು ದಿ ಪವರ್ ವೈ into y by x. ಸೊ ನೋಡಿ x to the power y into y by x into ಏನಿದೆ ನೋಡಿ du by dx y by x plus log x into plus log x into dy by
ಡಿ ಎಕ್ಸ್ ಅಂತ ಪ್ಲಸ್ ಡಿ ವಿ ಬೈ ಡಿ ಎಕ್ಸ್ ಏನಿದೆ ನೋಡಿ ನಮಗೆ ವೈ ಟು ದಿ ಪವರ್ ಎಕ್ಸ್ ಇಂಟು ಎಕ್ಸ್ ಬೈ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಲಾಗ್ ವೈ ಈಸ್ ಈಕ್ವಲ್ ಟು ಏನಿದೆ 0. ಅಂದರೆ ಇಕ್ವೇಶನ್ 1 ಏನಿತ್ತು ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಇಕ್ವೇಶನ್. ಸೊ ಇವಾಗ ನೋಡಿ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, ಇವಾಗ ಎಕ್ಸ್ ವೈನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ವೈ ಇಂಟು ವೈ ಇಂಟು ನೋಡಿ ಎಕ್ಸನ್ನು ಮೇಲೆ ತೊಗೊಂಡ್ರೆ ಏನಾಗುತ್ತೆ ನಮಗೆ ಎಕ್ಸ್ ಟು ದಿ ಪವರ್ -1 ಪ್ಲಸ್ ಅದೇ ಥರ ನೋಡಿ ಎಕ್ಸ್ ಟು ದಿ ಪವರ್ ವೈ ಇಂಟು ಲಾಗ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್. ನೋಡಿ ನಾನು ಏನಕ್ಕೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ಡಿ ವೈ ಬೈ ಡಿ ಎಕ್ಸನ್ನು ಇಲ್ಲಿ ನಾನು ಸಪ್ರೇಟ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಪ್ಲಸ್ ವೈ ಟು ದಿ ಪವರ್ ಎಕ್ಸ್ ಇಂಟು ಎಕ್ಸ್ ವೈಯನ್ನು ನೋಡಿ ಡಿನಾಮಿನೇಟರ್ ನ್ಯೂಮರೇಟರ್ ತೊಗೊಂಡ್ರೆ ವೈ ಟು ದಿ ಪವರ್ -1 ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ವೈ ಈಸ್ ಈಕ್ವಲ್ ಟು 0. ಸೊ ನೋಡಿ ಇಲ್ಲಿ ಏನು ಮಾಡಬೇಕು, ಟರ್ಮ್ಸು ಪಿವರ್ ಟರ್ಮ್ಸ್ ಒಂದು ಸೈಡು ಮತ್ತು ಡಿ ವೈ ಬೈ ಡಿ ಎಕ್ಸ್ ಟರ್ಮ್ಸನ್ನು ಒಂದು ಸೈಡ್ ತಗೊಳ್ಳೋಣ. ನೋಡಿ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಒನ್ ಟರ್ಮ್, ಈ ಟರ್ಮ್ ಇದೆಯಲ್ಲ ಇಲ್ಲಿ ತಗೊತೀವಿ ನೋಡಿ ಎಕ್ಸ್ ಟು ದಿ ಪವರ್ ವೈ ಲಾಗ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಒನ್ ಸೈಡ್, ಮತ್ತು ಇನ್ನೊಂದು ಯಾವುದಿದೆ ಟರ್ಮು ವೈ ಟು ದಿ ಪವರ್ ಎಕ್ಸ್ ಲಾಗ್ ವೈ ಸಾರಿ ಇಲ್ಲಿದೆ ಒಂದು ನಿಮಿಷ, ಡಿ ವೈ ಬೈ ಡಿ ಎಕ್ಸ್ ಮಲ್ಟಿಪ್ಲೈ ಇದೆಯಲ್ಲ ಅದು ಮಾತ್ರ ತಗೋಬೇಕು ಒಂದು ಸೈಡು. ಸೊ ಯಾವುದಿದೆ ನಮಗೆ ಇದು ವೈ ಟು ದಿ ಪವರ್ ನೋಡಿ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಅಂತ ಈಸ್ ಈಕ್ವಲ್ ಟು ನೋಡಿ ಇದನ್ನು ಈ ಕಡೆ ಕಳಿಸ್ಕೊಂಡ್ರೆ ಮೈನಸ್ ಆಗುತ್ತೆ ಎಕ್ಸ್ ಟು ದಿ ಪವರ್ ವೈ -1 ಇಂಟು ವೈ ಅಂತ ಮೈನಸ್ ಇನ್ನೊಂದು ಟರ್ಮ್ ಯಾವುದಿದೆ ಇದು ವೈ ಟು ದಿ ಪವರ್ ಎಕ್ಸ್ ಲಾಗ್ ವೈ. ಸೊ ನೋಡಿ ಇವಾಗ ನಾನು ಡಿ ವೈ ಬೈ ಡಿ ಎಕ್ಸನ್ನು ಕಾಮನ್ ತೊಗೋಬೋದು ನೋಡಿ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೊಗೊಂಡ್ರೆ ಏನು ಬರುತ್ತೆ ರಿಮೈನಿಂಗು ಬ್ರಾಕೆಟಲ್ಲಿ ಎಕ್ಸ್ ಟು ದಿ ಪವರ್ ವೈ ಲಾಗ್ ಎಕ್ಸ್ ಪ್ಲಸ್ ವೈ ಟು ದಿ ಪವರ್ ಎಕ್ಸ್ -1 ಇಂಟು ಎಕ್ಸ್ ಈಸ್ ಈಕ್ವಲ್ ಟು ನೋಡಿ ಮೈನಸ್ ಕಾಮನ್ ತೊಗೋಬೋದು, ಅವಾಗ ಏನಾಗುತ್ತೆ ಎಕ್ಸ್ ಟು ದಿ ಪವರ್ ವೈ -1 ಇಂಟು ವೈ ಪ್ಲಸ್ ವೈ ಟು ದಿ ಪವರ್ ಎಕ್ಸ್ ಲಾಗ್ ವೈ ಅಂತ. ಸೊ ನೋಡಿ ಇವಾಗ ಡಿ ವೈ ಬೈ ಡಿ ಎಕ್ಸನ್ನು ಸಪ್ರೇಟ್ ಮಾಡಿದರೆ ಏನು ಬರುತ್ತೆ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಟು ದಿ ಪವರ್ ವೈ -1 ಇಂಟು ವೈ ಪ್ಲಸ್ ವೈ ಟು ದಿ ಪವರ್ ಎಕ್ಸ್ ಲಾಗ್ ವೈ ಡಿವೈಡೆಡ್ ಬೈ ನೋಡಿ ಈ ಕಡೆ ಮಲ್ಟಿಪ್ಲಿಕೇಶನ್ ಇದ್ರೆ ಏನಾಗುತ್ತೆ ಬಿಕಮ್ಸ್ ಡಿವಿಷನ್ ಆಗುತ್ತೆ, ಈ ಕಡೆ ಕಳಿಸಿದ್ರೆ ಎಕ್ಸ್ ಟು ದಿ ಪವರ್ ವೈ ಲಾಗ್ ಎಕ್ಸ್ ಪ್ಲಸ್ ವೈ ಟು ದಿ ಪವರ್ ಎಕ್ಸ್ -1 ಇಂಟು ಎಕ್ಸ್ ನೋಡಿ ಡಿ ವೈ ಬೈ ಡಿ ಎಕ್ಸ್ ಏನು ಬರುತ್ತೆ ನಮಗೆ ಮೈನಸ್ ನೋಡಿ ಇಲ್ಲೇನಿದೆ ಆನ್ಸರು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಟು ದಿ ಪವರ್ ವೈ -1 ಇಂಟು ವೈ ಪ್ಲಸ್ ನೋಡಿ ಏನಕ್ಕಂದ್ರೆ ನಾನು ಮೈನಸ್ ಕಾಮನ್ ತೆಗ್ದಿದ್ದೀನಿ, ಸೊ ಅವಾಗ ಇದೇನಾಗುತ್ತೆ ಪ್ಲಸ್ ಆಗಿಬಿಡುತ್ತೆ ವೈ ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ವೈ ಆಮೇಲೆ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ವೈ ಲಾಗ್ ಎಕ್ಸ್ ಪ್ಲಸ್ ವೈ ಟು ದಿ ಪವರ್ ಎಕ್ಸ್ -1 ಇಂಟು ಎಕ್ಸ್. ನೋಡಿ ಕ್ವಶನ್ ಏನಿತ್ತು ನಮಗೆ ನೋಡಿ ಇಲ್ಲೇನಿದೆ ಎಕ್ಸ್ ಟು ದಿ ಪವರ್ ಫೈನ್ ಡಿ ವೈ ಬೈ ಡಿ ಎಕ್ಸ್. ಸೊ ಕೊಟ್ಟಿರೋ ಕ್ವಶನ್ ಏನಿದೆ ಎಕ್ಸ್ ಟು ದಿ ಪವರ್ ವೈ ಪ್ಲಸ್ ವೈ ಟು ದಿ ಪವರ್ ಎಕ್ಸ್ ಅಂತ. ಸೊ ಇವಾಗ ಇಕ್ವೇಶನ್ನು ಅದನ್ನು ಯು ವಿ ಅಂತ ತಗೊಂಡ್ಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 0. ಒನ್ ಇರೋದ್ರಿಂದ ಕಾನ್ಸ್ಟೆಂಟ್ ಇದೆ 1 ಅಂದರೆ, ಸೊ ಡಿಫ್ರೆನ್ಷಿಯೇಷನ್ ಚಿಹ್ನೆ ಬರುತ್ತೆ. ಆಮೇಲೆ ಯು ಸಪ್ರೇಟು ಆಮೇಲೆ ವಿ ಸಪ್ರೇಟ್ ತೊಗೊಂಡ್ಬಿಟ್ಟು ಲಾಗ್ ಎರಡು ಸೈಡ್ ಲಾಗ್ ಅಪ್ಲೈ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿ ಯು ಬೈ ಡಿ ಎಕ್ಸ್ ಮತ್ತು ಡಿ ವಿ ಬೈ ಡಿ ಎಕ್ಸ್ ಎರಡು ಬರುತ್ತೆ. ಅದಾದಮೇಲೆ ಮತ್ತೆ ಇಕ್ವೇಶನ್ 1ನಲ್ಲಿ ಡಿ ಯು ಬೈ ಡಿ ಎಕ್ಸ್ ಮತ್ತು ಡಿ ವಿ ಬೈ ಡಿ ಎಕ್ಸ್ ಎರಡು ವ್ಯಾಲ್ಯೂವನ್ನು ಪುಟ್ ಮಾಡಿದರೆ ಡಿ ವೈ ಬೈ ಡಿ ಎಕ್ಸ್ ಅನ್ನು ನಾವು ಸಪ್ರೇಟ್ ಮಾಡ್ಬೋದು. ನೆಕ್ಸ್ಟ್ ನೋಡಿ 13th ಕ್ವಶನ್ ಇದೆ. ಸೊ ಇಲ್ಲಿನೂ ಕೂಡ ಏನಿದೆ ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಅಂತ.
ಸೊ ಇವಾಗ ನೋಡಿ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್, ಇಲ್ಲಿ ನೋಡಿ ಯು ವಿ ತಗೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಸೊ ಡೈರೆಕ್ಟಾಗಿ ಕೂಡ ಮಾಡ್ಬೋದು. ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಸೊ ಅವಾಗ ಏನಾಗುತ್ತೆ, ಲಾಗ್ y ಟು ದಿ ಪವರ್ x ಈಸ್ ಈಕ್ವಲ್ ಟು ಲಾಗ್ x ಟು ದಿ ಪವರ್ y ಅಂತ. ಸೊ ನೋಡಿ ಡೈರೆಕ್ಟಾಗಿ ಇವಾಗ ಡಿಫ್ರೆನ್ಶಿಯೇಟ್ ವಿತ್, ಓಕೆ ಇದು ಇಂಪ್ಲೈಸ್ ಏನು ಬರಿತೀವಿ, ಎಕ್ಸ್ ಲಾಗ್ ವೈ ಈಸ್ ಈಕ್ವಲ್ ಟು ವೈ ಲಾಗ್ ಎಕ್ಸ್ ಅಂತ. ಏನಕ್ಕಂದರೆ ಲಾಗ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಲಾಗ್ ಎಕ್ಸ್ ಸ್ಕ್ವೇರ್ ಅಂತಂದರೆ 2 ಇಂಟು ಲಾಗ್ ಎಕ್ಸ್ ಅಂತ. ಸೊ ಇವಾಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇಂಟು ಲಾಗ್ ವೈ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ y ಇಂಟು ಲಾಗ್ ಎಕ್ಸ್. ಸೊ ನೋಡಿ ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ ಇವಾಗ, ಇಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಆಗುತ್ತೆ. ಏನಿದೆ ನಮಗೆ ಪ್ರಾಡಕ್ಟ್ ರೂಲು, ಯು ವಿ ಡ್ಯಾಶ್ ಈಸ್ ಈಕ್ವಲ್ ಟು ಯು ಇಂಟು ವಿ ಡ್ಯಾಶ್ ಪ್ಲಸ್ ವಿ ಇಂಟು ಯು ಡ್ಯಾಶ್. ಪ್ರಾಡಕ್ಟ್ ರೂಲ್ ಯೂಸ್ ಆಗುತ್ತೆ. ಏನಕ್ಕಂದರೆ ಎರಡು ಫಂಕ್ಷನ್ ಇದೆ, ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್. ಸೊ ನೋಡಿ ಫಸ್ಟ್ ಏನಾಗುತ್ತೆ ನಮಗೆ, ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಡಿಫರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಲಾಗ್ ವೈ plus second function as it is into differentiation of first function is a x. ಇದು ಲೆಫ್ಟ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಸೈಡ್ ನೋಡಿ ಅದೇ ಥರ, ಫಸ್ಟ್ ಫಂಕ್ಷನ್ y ಇದೆ, ಸೆಕೆಂಡ್ ಫಂಕ್ಷನ್ ಲಾಗ್ ಎಕ್ಸ್. ಸೊ y ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್, ಅದೇ ಥರ ಪ್ಲಸ್ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್ ಲಾಗ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಈಸ್ y. ಸೊ ನೋಡಿ ಒಟ್ಟಿಗೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗೋಣ. ಸೊ ಎಕ್ಸ್ ಆಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ವೈ ಅಂದರೆ 1 ಬೈ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಲಾಗ್ ವೈ ಆಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಅಂತಂದರೆ 1 ಈಸ್ ಈಕ್ವಲ್ ಟು ವೈ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ 1 ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಆಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ವೈ ಅಂದರೆ ಡಿ ವೈ ಬೈ ಡಿ ಎಕ್ಸ್. ಸೊ ಇವಾಗ ನೋಡಿ ಡಿ ವೈ ಬೈ ಡಿ ಎಕ್ಸ್ ಒನ್ ಸೈಡು ಟರ್ಮ್ಸು ಮತ್ತು ವಿತೌಟ್ ಡಿ ವೈ ಬೈ ಡಿ ಎಕ್ಸ್ ಟರ್ಮ್ಸು ಒನ್ ಸೈಡು. ಸೊ ಏನು ಬರುತ್ತೆ, ಎಕ್ಸ್ ಬೈ ವೈ ಡಿ ವೈ ಬೈ ಡಿ ಎಕ್ಸ್. ನೋಡಿ ಮಲ್ಟಿಪಲ್ ಆಗುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ ಏನಿಲ್ಲ ಅಂದರೆ 1 ಇರುತ್ತೆ. ಸೊ 1 ಇಂಟು ವೈ ವೈ. ಸೊ ಈ ಕಡೆ ಡಿ ವೈ ಬೈ ಡಿ ಎಕ್ಸ್ ಅನ್ನು ತಗೊಂಡ್ರೆ ಲಾಗ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ವೈ ಬೈ ಎಕ್ಸ್, ಏನಕ್ಕಂದರೆ ವೈ ಇಂಟು 1 ವೈ, ಸೊ ಡಿವೈಡೆಡ್ ಬೈ ಎಕ್ಸ್. ನೋಡಿ ಈ ಕಡೆಗೆ ತಗೊಂಡ್ರೆ ಮೈನಸ್ ಲಾಗ್ ವೈ ಬರುತ್ತೆ, ಈ ಕಡೆ ಲಾಗ್ ವೈ ಪ್ಲಸ್ ಇದೆಯಲ್ಲ, ಈ ಕಡೆ ಕಳಿಸಿದ್ರೆ ಮೈನಸ್ ಲಾಗ್ ವೈ ಅಲ್ಲ. ಸೊ ನೋಡಿ ಇವಾಗ ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಅನ್ನು ನಾನು ಕಾಮನ್ ತಗೊತಾ ಇದ್ದೀನಿ. ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತಗೊಂಡ್ರೆ ಇಲ್ಲೇನು ರಿಮೈನಿಂಗ್ ಇರುತ್ತೆ, ಎಕ್ಸ್ ಬೈ ವೈ ಮೈನಸ್ ಈ ಕಡೆ ಏನು ರಿಮೈನಿಂಗ್ ಇರುತ್ತೆ, ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಬೈ ಎಕ್ಸ್ ಮೈನಸ್ ಲಾಗ್ ವೈ ಅಂತ. ಸೊ ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್, ಡಿ ವೈ ಬೈ ಡಿ ಎಕ್ಸ್ ಅನ್ನು ನಾನು ಸಪ್ರೇಟ್ ಮಾಡಬೇಕು. ಡಿ ವೈ ಬೈ ಡಿ ಎಕ್ಸ್ ಸಪ್ರೇಟ್ ಮಾಡಿದರೆ ಏನು ಬರುತ್ತೆ, ವೈ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಲಾಗ್ ವೈ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ ಮೈನಸ್ ಲಾಗ್ ಎಕ್ಸ್. ನೋಡಿ ಆನ್ಸರ್ ಇದು ಬರುತ್ತೆ. ಇವಾಗ ನಿಮಗೆ ಇಲ್ಲಿ ಎಕ್ಸನ್ನು ನೋಡಿ ಕಾಮನ್ನು ತಗೋಬೋದು, ಲೈಕ್ ಎಕ್ಸ್ ಡಿನಾಮಿನೇಟರ್ ಎಲ್ ಸಿ ಎಮ್ ತಗೊಂಡ್ರೆ ಏನು ಬರುತ್ತೆ, ಎಕ್ಸ್ ಬರುತ್ತೆ ಇಲ್ಲಿ. ಸೊ ಅವಾಗ ಏನಾಗುತ್ತೆ, ವೈ ಮೈನಸ್ ಎಕ್ಸ್ ಲಾಗ್ ವೈ ಆಗುತ್ತೆ. ಸೊ ಡಿವೈಡೆಡ್ ಬೈ ಇಲ್ಲಿನೂ ಕೂಡ ವೈ ಎಲ್ ಸಿ ಎಮ್ ತಗೊಂಡ್ರೆ ಏನಾಗುತ್ತೆ, ಎಕ್ಸ್ ಮೈನಸ್ ವೈ ಇಂಟು ಲಾಗ್ ಎಕ್ಸ್ ಬರುತ್ತೆ. ಸೊ ಅವಾಗ ಮಲ್ಟಿಪ್ಲೈ ನೋಡಿ ಏನು ಮಲ್ಟಿಪ್ಲೈ ಆಗುತ್ತೆ, ಇದು ಎಕ್ಸು ಕೆಳಗಡೆ ಬರುತ್ತೆ, ವೈ ರೆಸಿಪ್ರೋಕಲ್ ಮೇಲೆ ಹೋಗುತ್ತೆ, ವೈ ಇಂಟು ವೈ ಮೈನಸ್ x log y divided by x into x minus y into log x. ನೋಡಿ ಎರಡು ಸೈಡು ಮೈನಸ್ ಕಾಮನ್ ತಗೊಂಡ್ಬಿಟ್ಟು ಕೂಡ ಬರಿಬೋದು, ಆರ್ ಅಂತ ಎಕ್ಸ್ ಮೈನಸ್ ವೈ ಇಂಟು ಲಾಗ್ ಎಕ್ಸ್. ಸೊ ಇದನ್ನು ಕರೆಕ್ಟೇ. ಇನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಅಂತಂದರೆ ನೋಡಿ y into log x
ಸೊ ಇಂಟು ಫರ್ದರ್ ಸಿಂಪ್ಲಿಫಿಕೇಶನ್ ಏನಾಗುತ್ತೆ, ವೈ ಇಂಟು ಇಲ್ಲಿ ನೋಡಿ ಎಕ್ಸ್ ಲಾಗ್ ವೈ ಮೈನಸ್ ವೈ ಡಿವೈಡೆಡ್ ಬೈ ಎಕ್ಸ್ ಇಂಟು ವೈ ಲಾಗ್ ಎಕ್ಸ್ ಮೈನಸ್ ಎಕ್ಸ್. ಇದನ್ನು ಕೂಡ ಬರಿಬೋದು ಆರ್ ಅಂತ. ಇದನ್ನು ಕರೆಕ್ಟೇ. ನೆಕ್ಸ್ಟ್ ಆರ್ ಅಂತ ಇದು ಕೂಡ ಯೂಸ್ ಮಾಡ್ಬೋದು. ಏನಾಗುತ್ತೆ ಇವಾಗ, ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಇಂಟು ಎಕ್ಸ್ ಲಾಗ್ ವೈ ಮೈನಸ್ ವೈ ಅಥವಾ ವೈ ಮೈನಸ್ ಎಕ್ಸ್ ಲಾಗ್ ವೈ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಮೈನಸ್ ವೈ ಲಾಗ್ ಎಕ್ಸ್. ಎರಡನ್ನೂ ಕರೆಕ್ಟೇ ಇರುತ್ತೆ ಆನ್ಸರ್. ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನೋಡಿ 14th ಕ್ವಶನ್ ಇದೆ. ಏನಿದೆ, ಕಾಸ್ ಎಕ್ಸ್ ಟು ದಿ ಪವರ್ ವೈ ಈಸ್ ಈಕ್ವಲ್ ಟು ಕಾಸ್ ವೈ ಟು ದಿ ಪವರ್ ವೈ ಅಂತ. ಸೊ ನೋಡಿ ಇಲ್ಲಿನೂ ಏನಿದೆ ನಮಗೆ, ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಅಂತ. ಸೊ ಏನು ಮಾಡ್ತೀನಿ, ಫಸ್ಟ್ ನಾನು ಟೇಕಿಂಗ್ ಲಾಗ್. ಸೊ ಎರಡು ಸೈಡ್ ಲಾಗನ್ನು ತಗೊತೀನಿ. ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಸೊ ಏನು ಬರುತ್ತೆ ನನಗೆ, ಲಾಗ್ ಆಫ್ ಕಾಸ್ ಎಕ್ಸ್ ಟು ದಿ ಪವರ್ ವೈ ಈಸ್ ಈಕ್ವಲ್ ಟು ಲಾಗ್ ಆಫ್ ಕಾಸ್ ವೈ ಟು ದಿ ಪವರ್ ಎಕ್ಸ್. ಸೊ ಇವಾಗ ಏನಾಗುತ್ತಿದ್ದು, ವೈ ಇಂಟು ಲಾಗ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ ಆಫ್ ಕಾಸ್ ವೈ. ಸೊ ಎರಡು ಸೈಡನ್ನು ಲಾಗ್ ಯೂಸ್ ಮಾಡಿದೆ. ಇವಾಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಇಲ್ಲಿ ನೋಡಿ ಏನಕ್ಕಂದ್ರೆ ಇದು ಲಾಗ್ ಎಕ್ಸ್ ಸ್ಕ್ವೇರ್ ಇದ್ದಾಗ ಆಲ್ರೆಡಿ ಹೇಳಿದ್ದೀನಿ 2 ಲಾಗ್ ಎಕ್ಸ್ ಅಂತ ಬರುತ್ತೆ. ಸೊ ಅದಕ್ಕೆ ಪವರು ಈ ಕಡೆ, ಪವರ್ ಏನಿದೆಯಲ್ಲ ಈ ವೈ ಈ ಕಡೆ ಬಂದ್ಬಿಡುತ್ತೆ. ಇವಾಗ ಡಿಫ್ರೆನ್ಶಿಯೇಟ್ ಮಾಡಿ, ಡಿ ಬೈ ಡಿ ಎಕ್ಸ್ ಆಫ್ ವೈ ಇಂಟು ಲಾಗ್ ಆಫ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇಂಟು ಲಾಗ್ ಆಫ್ ಕಾಸ್ ವೈ ಅಂತ. ಸೊ ಎರಡು ಸೈಡನ್ನು ಡಿಫ್ರೆನ್ಶಿಯೇಟ್ ಮಾಡಿ. ಸೊ ಡಿಫ್ರೆನ್ಶಿಯೇಟ್ ಮಾಡಬೇಕಾದ್ರೆ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್. ಸೊ ಏನು ಯೂಸ್ ಆಗುತ್ತೆ ಇಲ್ಲಿ, ಪ್ರಾಡಕ್ಟ್ ರೂಲ್. ಯು ವಿ ಡ್ಯಾಶ್ ಈಸ್ ಈಕ್ವಲ್ ಟು ಯು ಆಸ್ ಇಟ್ ಈಸ್ ವಿ ಡ್ಯಾಶ್ ಪ್ಲಸ್ ವಿ ಆಸ್ ಇಟ್ ಈಸ್ ಯು ಡ್ಯಾಶ್. ಸೊ ಇಲ್ಲಿ ಏನು ಬರುತ್ತೆ, ಫಸ್ಟ್ ಫಂಕ್ಷನ್ ವೈ ಆಸ್ ಇಟ್ ಈಸ್ ಡಿಫರೆನ್ಷಿಯೇಷನ್ ಆಫ್ log cos x plus second function as it is log cos x differentiation of y first function is equal to x as it is first function as it is. ಇಲ್ಲಿ ನೋಡಿ ಇದು first function, ಇದು second function. d by dx of log of cos y plus second function log of cos y as it is differentiation of x ಅಂತ ಬರುತ್ತೆ. ಅಂದರೆ ಫಸ್ಟ್ ಫಂಕ್ಷನ್ ಏನಿದೆ ನಮಗೆ x ಅಂತ. ಸೊ ನೋಡಿ ಇವಾಗ ಏನು ಬರುತ್ತೆ, ಡಿಫ್ರೆನ್ಶಿಯೇಟ್ ಮಾಡಿದರೆ y as it is d by dx of log cos x ಅಂದರೆ log x ಥರ ಏನಾಗುತ್ತೆ 1 by cos x. ಸೊ cos x ಇರೋದ್ರಿಂದ ಮತ್ತೆ ಡಿಫ್ರೆನ್ಶಿಯೇಟ್ d by dx of cos x plus log of cos x as it is differentiation of y andre dy by dx is equal to x as it is differentiation of cos log cos y andre 1 by cos y. ಮತ್ತೆ ಇಲ್ಲಿ ಏನಾಗುತ್ತೆ, cos y differentiate cos y plus log of cos y as it is differentiation of x ಅಂತಂದ್ರೆ 1 ಬರುತ್ತೆ. ಸೊ ನೋಡಿ ಈಸ್ ಈಕ್ವಲ್ ಟು ಇವಾಗ ಏನು ಬರುತ್ತೆ, y ಡಿವೈಡೆಡ್ ಬೈ cos x ಡಿಫರೆನ್ಷಿಯೇಷನ್ ಆಫ್ cos x ಮೈನಸ್ sin x ಪ್ಲಸ್ log ಆಫ್ cos x ಇಂಟು dy by dx ಈಸ್ ಈಕ್ವಲ್ ಟು x ಡಿವೈಡೆಡ್ ಬೈ cos y ಡಿಫರೆನ್ಷಿಯೇಷನ್ ಏನಾಗುತ್ತೆ ಮೈನಸ್ sin y. ಸೊ ನೋಡಿ y ಇರೋದ್ರಿಂದ ಮತ್ತೆ ಏನಾಗುತ್ತೆ ನಮಗೆ dy by dx ಪ್ಲಸ್ ಲಾಗ್ ಆಫ್ cos y ಇಂಟು 1 ಅಂದರೆ log cos y ಬರುತ್ತೆ.
ಇಲ್ಲಿ ನೋಡಿ ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್, ವೈ ಮೈನಸ್ ಆಸ್ ಇಟ್ ಈಸ್, ವೈ ಆಸ್ ಇಟ್ ಈಸ್, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಟ್ಯಾನ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಕಾಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಮೈನಸ್ ಸೈನ್ ವೈ ಬೈ ಕಾಸ್ ವೈ ಅಂತಂದರೆ ಎಕ್ಸ್ ಆಸ್ ಇಟ್ ಈಸ್ ಇಂಟು ಟ್ಯಾನ್ ವೈ ಇಂಟು ಏನು ಬರುತ್ತೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಲಾಗ್ ಆಫ್ ಕಾಸ್ ವೈ. ಸೊ ಇವಾಗ ನಾವೇನು ಮಾಡಬೇಕು, ಡಿ ವೈ ಬೈ ಡಿ ಎಕ್ಸ್ ಟರ್ಮ್ಸನ್ನು ಒಂದು ಟೈಮು ಒಂದು ಸೈಡು ಮತ್ತು ವಿತೌಟ್ ಡಿ ವೈ ಬೈ ಡಿ ಎಕ್ಸ್ ಟರ್ಮ್ಸು ಇನ್ನೊಂದು ಸೈಡ್ ತಗೊಳ್ಬೇಕು. ಸೊ ಫಸ್ಟ್ ಇಲ್ಲಿ ಏನಿದೆ ನನಗೆ ಲಾಗ್ ಆಫ್ ಕಾಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್. ಸೊ ಈ ಕಡೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಟ್ಯಾನ್ ವೈ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಸೊ ಈ ಟರ್ಮ್ ಇಲ್ಲೇ ಇರ್ತಾ ಇದ್ದೀನಿ, ಲಾಗ್ ಕಾಸ್ ವೈ ಅದು ರೈಟ್ ಸೈಡ್ ಇದೆ, ರೈಟ್ ಸೈಡೇ ಇರ್ತಾ ಇದ್ದೀನಿ, ಸೊ ಸೈನ್ ಚೇಂಜ್ ಆಗೋದಿಲ್ಲ. ಅವಾಗ ಈ ಟರ್ಮನ್ನು ಈ ಕಡೆ ತೊಗೊಂಡ್ರೆ ಪ್ಲಸ್ ವೈ ಇಂಟು ಟ್ಯಾನ್ ಎಕ್ಸ್, ಮೈನಸ್ ಇದೆಯಲ್ಲ ಸೊ ಪ್ಲಸ್ ಆಗುತ್ತೆ. ಇವಾಗ ನೋಡಿ ನಾನು ಏನು ಮಾಡಬೇಕು, ಡಿ ವೈ ಬೈ ಡಿ ಎಕ್ಸನ್ನು ಕಾಮನ್ ತಗೋಬೇಕು. ಸೊ ಡಿ ವೈ ಬೈ ಡಿ ಎಕ್ಸನ್ನು ಕಾಮನ್ ತಗೊಂಡ್ರೆ ಏನು ಬರುತ್ತೆ ನನಗೆ, ರಿಮೈನಿಂಗ್ ಇಲ್ಲಿ ಲಾಗ್ ಕಾಸ್ ಎಕ್ಸ್ ಬರುತ್ತೆ ಪ್ಲಸ್ ಇಲ್ಲೇನು ಬರುತ್ತೆ ಎಕ್ಸ್ ಇಂಟು ಟ್ಯಾನ್ ವೈ ಇರುತ್ತೆ ಈಸ್ ಈಕ್ವಲ್ ಟು ಲಾಗ್ ಕಾಸ್ ವೈ ಪ್ಲಸ್ ವೈ ಇಂಟು ಟ್ಯಾನ್ ಎಕ್ಸ್. ಸೊ ನೋಡಿ ಇವಾಗ ಡಿ ವೈ ಬೈ ಡಿ ಎಕ್ಸ್ ಈ ಕಡೆ ಇಟ್ಬಿಟ್ಟು ಮಲ್ಟಿಪ್ಲಿಕೇಶನ್ ಆಗಿರೋ ಟರ್ಮ್ ಇದೆಯಲ್ಲ ನಾನು ಈ ಕಡೆ ಕಳಿಸ್ಕೊತೀನಿ. ಅವಾಗ ಏನಾಗುತ್ತೆ ನನಗೆ ಲಾಗ್ ಕಾಸ್ ವೈ ಪ್ಲಸ್ ಟ್ಯಾನ್ ಎಕ್ಸ್, ಸಾರಿ ವೈ ಇಂಟು ಅಲ್ಲ ವೈ ಇಂಟು ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಲಾಗ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಟ್ಯಾನ್. ಸೊ ಆನ್ಸರ್ ನೋಡಿ ಏನು ಬರುತ್ತೆ ಇವಾಗ, ಲಾಗ್ ಆಫ್ ಕಾಸ್ ವೈ ಪ್ಲಸ್ ವೈ ಇಂಟು ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಲಾಗ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಟ್ಯಾನ್ ವೈ ಡಿ ವೈ ಬೈ ಡಿ ಎಕ್ಸ್. ನೋಡಿ ಕ್ವಶನ್ ಏನಿತ್ತು ನಮಗೆ, cos x to the power y is equal to cos y to the power x ಅಂತ. ಫೈಂಡ್ dy by dx. ಸೊ ನೋಡಿ ಲಾಗ್ ಅನ್ನ ಎರಡು ಸೈಡ್ ಲಾಗ್ ತಗೊಂಡ್ಬಿಟ್ಟು ಡಿಫ್ರೆನ್ಶಿಯೇಟ್ ಮಾಡಿ ಮತ್ತೆ ಪ್ರಾಡಕ್ಟ್ ರೂಲ್ ಅನ್ನ ಯೂಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಏನು ಬರುತ್ತೆ, dy by dx is equal to log of cos y plus y into tan x divided by log of cos x plus x into tan y. ನೆಕ್ಸ್ಟ್ ನೋಡಿ 15th ಕ್ವಶನ್ ಇದೆ. ಇಲ್ಲೇನಿದೆ ಎಕ್ಸ್ ವೈ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಎಕ್ಸ್ ಮೈನಸ್ ವೈ. ಸೊ ಇಲ್ಲಿನೂ ಏನು ಮಾಡ್ಬೇಕು ನಾವು, ಫೈಂಡ್ ಡಿ ವೈ ಬೈ ಡಿ ಎಕ್ಸ್. ಸೊ ನೋಡಿ ಫಸ್ಟ್ ಏನು ಮಾಡ್ತೀನಿ, ಇಲ್ಲಿನೂ ಕೂಡ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಸೊ ಏನು ಬರುತ್ತೆ, ಲಾಗ್ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಲಾಗ್ ಇ ಟು ದಿ ಪವರ್ ಎಕ್ಸ್ ಮೈನಸ್ ವೈ ಅಂತ. ಸೊ ಇಲ್ಲಿ ನೋಡಿ ಏನು ಬರುತ್ತೆ ಇದಕ್ಕೆ, ಲಾಗ್ ಎಕ್ಸ್ ವೈ ಅಂತಂದರೆ ಲಾಗ್ ಆಫ್ ಎ ಪ್ಲಸ್ ಬಿ, ಸಾರಿ ಲಾಗ್ ಆಫ್ ಎ ಬಿ. ಲಾಗ್ ಆಫ್ ಎ ಬಿ ಏನಿದೆ, ಲಾಗ್ ಎ ಪ್ಲಸ್ ಲಾಗ್ ಬಿ ಅಂತ. ಸೊ ಇವಾಗ ಏನಾಗುತ್ತೆ ನನಗೆ, ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಇಂಟು ಲಾಗ್ ಇ ಅಂತ. ಎಕ್ಸ್ ಮೈನಸ್ ವೈ ನೋಡಿ ಪವರ್ ಏನಕ್ಕಂದ್ರೆ ಲಾಗ್ ಎಕ್ಸ್ ಸ್ಕ್ವಯರ್ ಈಸ್ ಏನಾಗುತ್ತೆ 2 ಲಾಗ್ ಎಕ್ಸ್. ಸೊ ಇವಾಗ ಲಾಗ್ ಇ ವ್ಯಾಲ್ಯೂ ಇದೆ ನಮಗೆ, ಲಾಗ್ ಇ ಅಂತಂದರೆ 1 ಅಂತ. ಸೊ ಏನು ಬರುತ್ತೆ ನಮಗೆ, ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಇಂಟು 1 ಅಂತ. ಸೊ ಇವಾಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಅವಾಗ ಏನು ಬರುತ್ತೆ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ವೈ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಮೈನಸ್ ವೈ. ಸೊ ನೋಡಿ ಎಲ್ಲನೂ ಡಿಫ್ರೆನ್ಶಿಯೇಟ್, ಲಾಗ್ ಎಕ್ಸ್ ಡಿಫ್ರೆನ್ಶಿಯೇಷನ್ 1 ಬೈ ಎಕ್ಸ್ ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರೋದ್ರಿಂದ ಮತ್ತೆ ಡಿಫ್ರೆನ್ಶಿಯೇಟಿವ್ ಇಲ್ಲ.
ಸೊ ಲಾಗ್ ವೈ ಅಂತಂದರೆ 1/y, ಬಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರೋದ್ರಿಂದ ಡಿ ವೈ ಇದೆಯಲ್ಲ ವೇರಿಯೇಬಲ್ dy/dx ಈಸ್ ಈಕ್ವಲ್ ಟು, ನೋಡಿ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಫಸ್ಟ್ ಏನು ಬರುತ್ತೆ, d/dx ಆಫ್ ಎಕ್ಸ್ ಮೈನಸ್ d/dx ಆಫ್ ವೈ, ಸಪ್ರೇಟ್ ಇರುತ್ತೆ ಎರಡು. ಇವಾಗ ನೋಡಿ 1/x ಪ್ಲಸ್ 1/y ಇಂಟು dy/dx ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ 1 ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ವೈ dy/dx. ಸೊ ಇವಾಗ ಏನು ಮಾಡಬೇಕು, dy/dx ಅನ್ನು ಸಪ್ರೇಟ್ ಒಂದು ಸೈಡ್, 1/y ಇಂಟು dy/dx. ಸೊ ಪ್ಲಸ್ dy/dx ಈಸ್ ಈಕ್ವಲ್ ಟು 1 ಇಲ್ಲೇ ಇರುತ್ತೆ. ಸೊ 1/x ಈ ಕಡೆ ತಗೊಂಡ್ರೆ ಮೈನಸ್, ಪ್ಲಸ್ ಬಿಕಮ್ಸ್ ಮೈನಸ್ 1/x. ಸೊ dy/dx ಅನ್ನು ಕಾಮನ್ ತಗೋಬೇಕು ನೋಡಿ, dy/dx ಕಾಮನ್ ತಗೊಂಡ್ರೆ 1/y ಪ್ಲಸ್ 1 ಈಸ್ ಈಕ್ವಲ್ ಟು 1 ಮೈನಸ್ 1/x. ಸೊ ನೋಡಿ ನೆಕ್ಸ್ಟ್ ಏನು ಬರುತ್ತೆ, ಇವಾಗ dy/dx ಅನ್ನು ಇಲ್ಲೇ ಇಟ್ಬಿಟ್ಟು ಈ ಟರ್ಮನ್ನು ಈ ಕಡೆ ಕಳಿಸ್ಕೊತೀನಿ, 1 ಮೈನಸ್ 1/x ಡಿವೈಡೆಡ್ ಬೈ 1/y ಪ್ಲಸ್ 1 ಅಂತ. ಸೊ ನೋಡಿ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು, ಎಕ್ಸ್ ಎಲ್ ಸಿ ಎಮ್ ತಗೊಂಡಾಗ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ, ಇಲ್ಲಿ ನೋಡಿ ವೈಗೆ ಎಲ್ ಸಿ ಎಮ್ ತಗೊಂಡಾಗ 1 ಪ್ಲಸ್ ವೈ. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ, ವೈ ಮೇಲೆ ಹೋಗುತ್ತೆ ನೀವು ಮರೀಟ್ರು, ವೈ ಇಂಟು ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಇಂಟು 1 ಪ್ಲಸ್ ವೈ. ನೋಡಿ ಇದು ಕರೆಕ್ಟೇನೆ ಆನ್ಸರು, ಇದು ಫರ್ದರ್ ಸಿಂಪ್ಲಿಫಿಕೇಶನ್ ಅಷ್ಟೇ. dy/dx ಏನು ಬಂತು, ವೈ ಇಂಟು ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಇಂಟು 1 ಪ್ಲಸ್ ವೈ ಅಂತ. ನೆಕ್ಸ್ಟ್ ನೋಡಿ 16th ಕ್ವಶನ್ ಇದೆ, ಫೈಂಡ್ ದಿ derivative of the function given by f of x is equal to 1 plus x into 1 plus x square into 1 plus x to the power 4 into 1 plus x to the power 8. Find ನೋಡಿ and hence find f dash of 1 ಅಂತ. ಸೊ ಡೆರಿವೇಟಿವ್ ಫೈಂಡ್ ಆದಮೇಲೆ ಮತ್ತೆ f dash of 1 ಕೂಡ ಫೈಂಡ್ ಮಾಡಿ. ಸೊ ನೋಡಿ ಕೊಟ್ಟಿರೋದು ಫಸ್ಟ್ ಫಂಕ್ಷನ್ ಏನಿದೆ, f of x is equal to 1 plus x into 1 plus x square into 1 plus x to the power 4 plus, sorry not plus, into ಇದೆ ಇದು into 1 plus x to the power 8. So taking log on both sides, taking log on both sides. So in ಬರುತ್ತೆ log f of x is equal to log of 1 plus x plus, sorry into alaidu, into 1 plus x square into 1 plus x to the power 4 into 1 plus x to the power 8 ಅಂತ. ಸೊ ನೋಡಿ ಇವಾಗ ಲಾಗ್ ಆಫ್ ಎ ಬಿ ಏನಿದೆ ನಮಗೆ, ಲಾಗ್ ಎ ಪ್ಲಸ್ ಲಾಗ್ ಬಿ. ಸೊ ಇವಾಗ ಏನು ಬರುತ್ತೆ, ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ 1 plus x plus log 1 plus x square plus log 1 plus x to the power 4 plus log 1 plus x to the power 8. So differentiate ನೋಡಿ, ಇವಾಗೆಲ್ಲ ಸಪ್ರೇಟ್ ಐತಿ, ಇವಾಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಡಿಫ್ರೆನ್ಶಿಯೇಟ್ ಮಾಡಿದಾಗ 1 ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್. ಸೊ ನೋಡಿ ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಥರ, ಎಕ್ಸ್ ಪ್ಲೇಸಲ್ಲಿ ಎಫ್ ಆಫ್ ಎಕ್ಸ್ ಇದೆ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಅಂದರೆ 1/x. ಸೊ ಎಕ್ಸ್ ಪ್ಲೇಸಲ್ಲಿ ಎಫ್ ಆಫ್ ಎಕ್ಸ್ ಇರೋದ್ರಿಂದ 1/f of x into dy/dx of f of x is equal to, ನೋಡಿ differentiation of log 1 plus x plus differentiation of log 1 plus x square plus differentiation of log
1 plus x to the power 4 plus differentiation of log 1 plus x to the power 8. ಸೊ ನೋಡಿ ಇಲ್ಲೂ ಡಿಫ್ರೆನ್ಷಿಯೇಟ್. ಇವಾಗ 1 by f of x as it is into d by dx of f of x is equal to, ನೋಡಿ ಡಿಫ್ರೆನ್ಷಿಯೇಷನ್ ಆಫ್ log 1 plus x ಅಂದರೆ 1 by 1 plus x. ಸೊ ಡಿಫ್ರೆನ್ಷಿಯೇಷನ್ ಆಫ್ 1 plus x 1 ಬರುತ್ತೆ. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೂ ಆಗುತ್ತೆ ಅಥವಾ ಡೈರೆಕ್ಟ್ ಆಗಿನೂ ಬರಿಬೋದು 1 ಅಂತ. ಪ್ಲಸ್ 1 by 1 plus x square. ಸೊ ಡಿಫರೆನ್ಷಿಯೇಷನ್ ಆಫ್ 1 plus x square plus 1 by 1 plus x to the power 4 ಅಂದರೆ log of 1 plus x to the power 4 ಅಂತಂದರೆ 1 by 1 plus x to the power 4. ಸೊ ಡಿಫರೆನ್ಷಿಯೇಷನ್ ಆಫ್ 1 plus x to the power 4 plus differentiation of log 1 plus x to the power 8 ಅಂದರೆ 1 plus x to the power 8 differentiation of 1 plus x to the power 8. ಸೊ ನೆಕ್ಸ್ಟ್ ನೋಡಿ ಏನು ಬರುತ್ತೆ, 1 divided by f of x into f dash of x ಅಂತ ಕೂಡ ಬರೀಬೋದು. ನೋಡಿ ಇದನ್ನು dy dx of f of x ಅನ್ನು f dash of x ಕೂಡ ತಗೋಬೋದು. is equal to 1 divided by 1 plus x. ಡಿಫ್ರೆನ್ಷಿಯೇಷನ್ ಆಫ್ 1 ಅಂದರೆ 0, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಅಂತಂದರೆ 1. ಸೊ 1 ಮಲ್ಟಿಪ್ಲ್ ಆಗುತ್ತೆ, 0 plus 1 ಪ್ಲಸ್ 1 divided by 1 plus x square as it is. ಡಿಫ್ರೆನ್ಷಿಯೇಷನ್ ಆಫ್ 1 0, ಡಿಫ್ರೆನ್ಷಿಯೇಷನ್ ಆಫ್ 2 x square 2x ಪ್ಲಸ್ 1 divided by 1 plus x to the power 4. ಡಿಫ್ರೆನ್ಷಿಯೇಷನ್ ಆಫ್ 1 0, ಡಿಫ್ರೆನ್ಷಿಯೇಷನ್ ಆಫ್ x to the power 4 4x ಕ್ಯೂಬ್. ಏನಕ್ಕಂದರೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಯೂಸ್ ಮಾಡ್ತೀವಿ. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅಂದರೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಪ್ಲಸ್ 1 divided by 1 plus x to the power 8 ಇಂಟು ಡಿಫ್ರೆನ್ಷಿಯೇಷನ್ ಆಫ್ 1 ಅಂದರೆ 0, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ 8 ಅಂದರೆ 8x to the power 7. ಸೊ ನೋಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ಇವಾಗ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಮಲ್ಟಿಪ್ಲ್ ಆಗುತ್ತೆ, ಎಫ್ ಆಫ್ ಎಕ್ಸ್ ಇಂಟು 1 divided by 1 plus x plus 2x divided by 1 plus x square plus 4x cube divided by 1 plus x to the power 4 plus 1 divided by ಅಂದರೆ 8 into x to the power 7 divided by 1 plus x to the power 8. ಸೊ ನೋಡಿ ಎಫ್ ಆಫ್ ಎಕ್ಸ್ ಅಂದರೆ ಬರೀಲೇಬೇಕಿಲ್ಲ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದರೆ ಏನಿತ್ತು 1 plus x into 1 plus x square into 1 plus x to the power 4 into 1 plus x to the power 8 into 1 divided by 1 plus x plus 2x divided by 1 plus x square plus 4x cube divided by 1 plus x to the power 4 plus 8x to the power 7 divided by 1 plus x to the power 8. ಸೊ ನೋಡಿ ಇದು ಬರುತ್ತೆ ಆನ್ಸರ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಬಟ್ ಅವ್ನು ಕೇಳಿರೋದು ನೋಡಿ ಕ್ವಶನ್ ಏನಿದೆ, ಡೆರಿವೇಟಿವ್ ಫೈಂಡ್ ಮಾಡಿಬಿಟ್ಟು ಮತ್ತು ಎಫ್ ಡ್ಯಾಶ್ 1 ಕೂಡ ಫೈಂಡ್ ಮಾಡೋಕ್ಕಿದೆ. ಸೊ ಅವಾಗ ಏನಾಗುತ್ತೆ ಎಫ್ ಡ್ಯಾಶ್ 1 ಅಂದರೆ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ನಮಗೆ 1 ಆಗಿರುತ್ತೆ. ಸೊ ಎಫ್ ಡ್ಯಾಶ್ 1 ಅಂತ ಬರುತ್ತೆ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ವ್ಯಾಲ್ಯೂ ಪುಟ್ ಮಾಡ್ತಾ ಹೋಗಿ 1 plus 1 ಎಕ್ಸ್ ಪ್ಲೇಸಲ್ಲೆಲ್ಲ 1 plus 1 ಸ್ಕ್ವೇರ್ ಇಂಟು 1 plus 1 to the power 4 ಇಂಟು 1 plus 1 to the power 8. ಎಕ್ಸ್ ಪ್ಲೇಸಲ್ಲೆಲ್ಲ ವ್ಯಾಲ್ಯೂ ಆಗ್ತಾ ಹೋಗ್ಬೇಕು 1 ಅಂತ. ಇಂಟು 1 divided by 1 plus 1 plus 2 into 1 divided by 1 plus 1 square plus 4 into 1 cube divided by 1 plus 1 to the power 4 plus 8 into 1 to the power 7 divided by 1 plus 1 to the power 8. ಸೊ ನೋಡಿ ಎಲ್ಲದಕ್ಕೂ 1 1 ಆಗ್ತಾ ಹೋದರೆ ಏನು ಬರುತ್ತೆ ಇವಾಗ ಎಫ್ ಡ್ಯಾಶ್ ಆಫ್ 1 ಈಸ್ ಈಕ್ವಲ್ ಟು 1 plus 1 2. ಸೊ 1 plus 1 ಸ್ಕ್ವೇರ್ ದಟ್ ಈಸ್ ಆಲ್ಸೋ 2. 1 plus 1 to the power 4 ದಟ್ ಈಸ್ ಆಲ್ಸೋ ಅಂದರೆ 1 ಅನ್ನು ಎಷ್ಟೇ ಮಲ್ಟಿಪ್ಲೈ ಮಾಡಿದ್ರು 1 ಬರುತ್ತೆ. 1 plus 1 ಅಂದರೆ 2. ಸೊ ಇಲ್ಲಿನೂ ಕೂಡ 1 plus 1 2 ಇಂಟು
1 divided by 1 plus 1, 2. Plus 2 into 1, 2 divided by 1 plus 1, 2. Plus 4 into 1 cube ಅಂದರೆ 4. Divided by 1 plus 1, 2. Plus 8 into 1 to the power 7 ಅಂದರೆ 8 ಬರುತ್ತೆ. 8 into 1, 8. Divided by 1 to the power 8, 1. 1 plus 1, 2. ಸೊ ಇದನ್ನು ಮತ್ತೆ ಫರ್ದರ್ ಸಿಂಪ್ಲಿಫಿಕೇಶನ್ ಇಲ್ಲಿ ನೋಡಿ ಮಲ್ಟಿಪ್ಲೈ 2 into 2 into 2 into 2 4 times ಮಲ್ಟಿಪ್ಲೈ ಮಾಡಿದ್ರೆ 16 2 2s are 4 4 2s are 8 8 2s are 16 into ಇಲ್ಲಿ ನೋಡಿ ಡಿನಾಮಿನೇಟರ್ 2 ಇದೆಯಲ್ಲ ಸೊ 2 ತಗೊಂಡ್ಬಿಟ್ಟು ಮೇಲಿರೋದು ಆ್ಯಡ್ ಮಾಡೋಣ 1 plus 2 3 3 plus 4 7 7 plus 8 15 ಸೊ ನೋಡಿ ಇವಾಗ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ 2 1s ಡಿವೈಡ್ ಮಾಡ್ಬೋದು 2 1s 2 8s ಸೊ 8 into 15 is a 120 ಸೊ ನೋಡಿ f dash of 1 is equal to 120 ಸೊ ಕೇಳಿರೋ ಕ್ವಶನ್ ಏನಿತ್ತು ನೋಡಿ ನಮಗೆ find the derivative of the function given by f of x 1 plus x into 1 plus x square into 1 plus x to the power 4 into 1 plus x to the power 8 ಅಂತ ಸೊ ನೋಡಿ ಅದನ್ನು ಫಸ್ಟು ಡೆರಿವೇಟ್ ಮಾಡಿದಾಗ ನಮ್ಗೆ ಆನ್ಸರ್ ಏನು ಬರುತ್ತೆ f dash of x is a 1 plus x into 1 plus x square into 1 plus x to the power 4 into 1 plus x to the power 8 into 1 by 1 plus x plus 2x by 1 plus x square plus 4x cube by 1 plus x to the power 4 plus 8x to the power 7 divided by 1 plus x to the power 8 ಬರುತ್ತೆ ಸೊ ಅದಕ್ಕೆ x ಪ್ಲೇಸ್ ಅಲ್ಲಿ 1 ಹಾಕಿದ್ರೆ ವ್ಯಾಲ್ಯೂ ಏನು ಬರುತ್ತೆ ನಮಗೆ 120 ಅಂತ ಬರುತ್ತೆ ಆನ್ಸರ್ ನೆಕ್ಸ್ಟ್ ನೋಡಿ 17th ಕ್ವಶನ್ ಇದೆ ಡಿಫ್ರೆನ್ಶಿಯೇಟ್ x square minus 5x plus 8 into x cube plus 7x plus 9 in 3 ways mentioned below. ಏನೇನಿದೆ ಒಂದು ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿಬಿಟ್ಟು ಮಾಡ್ಬೋದು ಇನ್ನೊಂದು ಎಕ್ಸ್ಪಾಂಡಿಂಗ್ ದ ಪ್ರಾಡಕ್ಟ್ ಟು ಆಬ್ಟೈನ್ ಸಿಂಗಲ್ ಪಾಲಿನೋಮಿಯಲ್ ಅದನ್ನು ಡಿಫ್ರೆನ್ಶಿಯೇಟ್ ಮಾಡ್ಬೋದು ಮತ್ತು ಲಾಗರಿದಮಿಕ್ ಫಂಕ್ಷನ್ ಸೊ ಎಲ್ಲನೂ ಒಂದೇ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ ಫಸ್ಟ್ ನೋಡಿ ಫಸ್ಟ್ ಕೊಟ್ಟಿರೋದು ಏನಿದೆ ನಮಗೆ ಪ್ರಾಡಕ್ಟ್ ರೂಲ್ ಸೊ ನೋಡಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 8 ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ 7x ಪ್ಲಸ್ 9 ಸೊ ಪ್ರಾಡಕ್ಟ್ ರೂಲ್ ಏನಿದೆ ನಮಗೆ ಯು ವಿ ಡ್ಯಾಶ್ ಇಸ್ ಈಕ್ವಲ್ ಟು ಯು ಆ್ಯಸ್ ಇಟ್ ಈಸ್ ವಿ ಡ್ಯಾಶ್ ಪ್ಲಸ್ ವಿ ಆ್ಯಸ್ ಇಟ್ ಈಸ್ ಯು ಡ್ಯಾಶ್ ಅಂತ ಬರುತ್ತೆ ಸೊ ನೋಡಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದರೆ ಏನು ಬರುತ್ತೆ ಇವಾಗ ಸೊ ಇದನ್ನು ನಾನು y ಅಂತ ಕೂಡ ತಗೋಬೋದು ಈಸ್ ಈಕ್ವಲ್ ಟು ಇಲ್ಲಿದೆಯಲ್ಲ dy ಬೈ ಡಿ ಎಕ್ಸ್ ಸೊ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ ಡಿಫ್ರೆನ್ಷಿಯೇಷನ್ ಫಸ್ಟ್ ಫಂಕ್ಷನ್ ಏನು ಬರುತ್ತೆ ನಮಗೆ ಆ್ಯಸ್ ಇಟ್ ಈಸ್ ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 8 ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ 7x ಪ್ಲಸ್ 9 plus second function as it is x cube plus 7x plus 9 as it is differentiation of first function x square minus 5x plus 8 ನೋಡಿ differentiate ಮಾಡಿದೆ first function as it is x square minus 5x plus 8 differentiation of x cube 3x square ಅಂದರೆ differentiation of x to the power n ಯೂಸ್ ಮಾಡ್ತೀವಲ್ಲ ಏನಿದೆ ನಮಗೆ differentiation of x to the power n ಅಂತಂದ್ರೆ n into x to the power n minus 1 so 3x square plus 7 as it is differentiation of x 1 so constant differentiation 9 is 0 plus x cube plus 7x plus 9 as it is second function first function differentiation x square using x to the power n differentiation so 2x minus 5 as it is x differentiation 1 plus 8 differentiation 0 so nodi is equal to ಏನು ಬರುತ್ತೆ x square minus 5x plus 8 into 3x square plus 7 plus x cube plus 7x plus 9 into
2x minus 5. ಸೊ ನೋಡಿ ಇದನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದರೆ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಇಂಟು 3x ಸ್ಕ್ವೇರ್ ಏನು ಬರುತ್ತೆ, ಈ 3 ಟರ್ಮ್ಸು ಮತ್ತು ಇದು 2 ಟರ್ಮ್ಸ್ ಅಂದರೆ 2 ಟರ್ಮ್ಸ್ ಇದೆ ಇಲ್ಲಿ. ಈಚ್ ವೇರಿಯಬಲ್ ಮಲ್ಟಿಪ್ಲೈ ಅಂದರೆ ಈಚ್ ಎಲಿಮೆಂಟ್ ಮಲ್ಟಿಪ್ಲೈ 3x to the power 4 x square into 7 plus 7x square minus 5 3s are 15x into x square x cube 5 7s are 35x plus 8 3s are 24x square 8 7s are 56 plus x square x cube ಇದೆಯಲ್ಲ ಇಲ್ಲಿ, ಸೊ x cube into 2x ಅಂತಂದರೆ 2x to the power 4 plus ಓಕೆ x to the power x cube into minus 5 ಮಾಡೋಣ ಫಸ್ಟು, ಆಮೇಲೆ ಮತ್ತೆ 7 ಇಂದ. ಸೊ x cube into minus 5 ಅಂದರೆ minus 5x cube. ನೆಕ್ಸ್ಟ್ ಪ್ಲಸ್ 7 2s 14 x into x square minus 7 5s 35x. ನೆಕ್ಸ್ಟ್ plus 9 2s 18x minus 9 5s 45. ಸೊ ನೋಡಿ ಕ್ಯಾನ್ಸಲ್ ಆಗಿಬಿಟ್ಟು ಏನೇನು ಬರುತ್ತೆ, 3 into x to the power 4 2 into x to the power 4. ಸೊ ಎರಡು ಪವರ್ ಸೇಮ್ ಇದ್ದರೆ ನಾವು ಆ್ಯಡ್ ಮಾಡ್ಬೋದು, 5 into x to the power 4. ಸೊ ನೋಡಿ ಮತ್ತೆ ಯಾವುದಿದೆ, ಎಕ್ಸ್ ಕ್ಯೂಬ್ ನೋಡೋಣ, 15x ಕ್ಯೂಬ್ 5x ಕ್ಯೂಬ್. ಸೊ ಏನಾಗುತ್ತೆ ಮೈನಸ್ 20x ಕ್ಯೂಬ್. ಏನಕ್ಕಂದರೆ ಎರಡು ಮೈನಸ್ ಇದ್ದರೆ ಆ್ಯಡ್ ಮಾಡಿಬಿಟ್ಟು ಸೈನ್ ಮಾತ್ರ ನಾವು ಮೈನಸ್ ತೊಗೊತೀವಿ. ನೆಕ್ಸ್ಟ್ ಸ್ಕ್ವಯರ್ ಇದೆ, 7x ಸ್ಕ್ವಯರ್ 14x ಸ್ಕ್ವಯರ್. ಸೊ ಮತ್ತೆ ಯಾವುದಾದ್ರೂ ಇದೆಯಲ್ಲಿ ಎಕ್ಸ್ ಸ್ಕ್ವಯರ್, ಒಂದು ನಿಮಿಷ, ಓಕೆ 14x ಸ್ಕ್ವಯರ್ ಇದೆ, 7x ಸ್ಕ್ವಯರ್, ಒಂದು ನಿಮಿಷ, ಇದು 24 ಅಲ್ಲ ಇಲ್ಲಿದು 2x to the power 4. ಸೊ ನೋಡಿ ಮತ್ತೆ ಯಾವ್ದು ಬರುತ್ತೆ, 7 2s 7 5s minus 35. ಓಕೆ 45 ಯಾವ್ದು ಕ್ಯಾನ್ಸಲ್ ಆಗುತ್ತೆ, minus 35 minus 35 ಅಂತಂದರೆ 75. ಮತ್ತು ಎಕ್ಸ್ ಇಲ್ಲಿ 18 ಇದೆ ನೋಡಿ, 18x ಮತ್ತು ಯಾವುದಿದೆ ಇಲ್ಲಿ, ಓಕೆ ಇದು 24x ಸ್ಕ್ವೇರ್ ಅಲ್ಲ, ಓಕೆ ಸಾರಿ ಇದು 24x ಸ್ಕ್ವೇರ್, ಇದು 8 3s ಅಂದರೆ 24x ಸ್ಕ್ವೇರ್. ಸೊ ನೋಡಿ ಮೈನಸ್ 20x ಕ್ಯೂಬು ಪ್ಲಸ್ ನೋಡಿ 24 ಪ್ಲಸ್ 7 ಪ್ಲಸ್ 14 ಅಂತಂದರೆ 45x ಸ್ಕ್ವೇರ್. ಆಮೇಲೆ ನೋಡಿ ಮೈನಸ್ 35x ಮೈನಸ್ 35 70x ಪ್ಲಸ್ 18 ಅಂತಂದರೆ ಮೈನಸ್ 52x. ಆಮೇಲೆ 56 ಮೈನಸ್ 45 ಅಂತಂದರೆ ಪ್ಲಸ್ 11. ನೋಡಿ dy/dx. ಯಾವಾಗಿದು ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದಾಗ ನೋಡಿ. ಸೊ ನೆಕ್ಸ್ಟ್ ಏನು ಕೇಳಿದ್ದಾನೆ, ಎಕ್ಸ್ಪಾಂಡಿಂಗ್ ಪ್ರಾಡಕ್ಟ್. ಸೊ ಎಕ್ಸ್ಪಾಂಡಿಂಗ್ ನೆಕ್ಸ್ಟ್ ಏನಿದೆ, ಸೆಕೆಂಡ್ ಮೆಥಡ್ ಎಕ್ಸ್ಪಾಂಡಿಂಗ್ ಪ್ರಾಡಕ್ಟ್. ಸೊ ಎಕ್ಸ್ಪಾಂಡ್ ಮಾಡಿದರೆ ಏನು ಬರುತ್ತೆ ನೋಡಿ, ಇಲ್ಲಿ y ಈಸ್ ಈಕ್ವಲ್ ಟು ಅಂತ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 8 ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ 7x ಪ್ಲಸ್ 9 ಇದೆ. ಸೊ ನೋಡಿ ಎರಡೂ ಇಲ್ಲಿ ಎಕ್ಸ್ಪಾಂಡಿಂಗ್ ಅಂತಂದರೆ ಎರಡನ್ನೂ ಮಲ್ಟಿಪ್ಲೈ ಮಾಡ್ತೀವಿ, ಏನು ಬರುತ್ತೆ ಎಕ್ಸ್ ಟು ದಿ ಪವರ್ 2 ಇಂಟು ಎಕ್ಸ್ ಕ್ಯೂಬ್ ಅಂದರೆ ಈಚ್ ಎಲಿಮೆಂಟನ್ನು ಮಲ್ಟಿಪ್ಲೈ, ಎಕ್ಸ್ ಟು ದಿ ಪವರ್ 5 ಎಕ್ಸ್ ಸ್ಕ್ವೇರ್ ಇಂಟು 7x ಪ್ಲಸ್ 7x ಕ್ಯೂಬ್, ಎಕ್ಸ್ ಸ್ಕ್ವೇರ್ ಇಂಟು 9 9x ಸ್ಕ್ವಯರ್ minus 5x into x cube 5x to the power 4 minus 5 7s are 35x square 5 9s are minus 45x plus 8 in the 8 into x cube 8x cube. Next 8 into 7 56x plus 8 7s are 72.
ಸೊ ನೋಡಿ ಮಲ್ಟಿಪ್ಲೈ ಮಾಡೋದು. ಇವಾಗ ಎಕ್ಸ್ ಟು ದಿ ಪವರ್ ಎಷ್ಟು 5 ಒನ್ ಟೈಮ್ ಇದೆ. ಓಕೆ, ನೆಕ್ಸ್ಟು ಎಕ್ಸ್ ಟು ದಿ ಪವರ್ 4 ಎಷ್ಟು ಟೈಮ್ ಇದೆ? ಒನ್ ಟೈಮ್. 5 ಇಂಟು ಎಕ್ಸ್ ಟು -5 ಇಂಟು ಎಕ್ಸ್ ಟು ದಿ ಪವರ್ 4. ನೆಕ್ಸ್ಟ್ ಕ್ಯೂಬ್, ಎಕ್ಸ್ ಕ್ಯೂಬ್, ಇಲ್ಲಿನೂ ಎಕ್ಸ್ ಕ್ಯೂಬ್. 7 + 8 ಅಂದರೆ +15 ಎಕ್ಸ್ ಕ್ಯೂಬ್. ನೆಕ್ಸ್ಟ್ ನೋಡಿ ಸ್ಕ್ವಯರ್, 9x² -35 ಎಕ್ಸ್ ಸ್ಕ್ವೇರ್. ಸೊ ಏನು ಬರುತ್ತೆ ಇಲ್ಲಿ? -26 ಎಕ್ಸ್ ಸ್ಕ್ವಯರ್. ನೋಡಿ 35ಅಲ್ಲಿ 9 ಮೈನಸ್ ಮಾಡಿದ್ರೆ 26. ಲಾರ್ಜೆಸ್ಟ್ ನಂಬರ್ ಸೈನ್ ಮೈನಸ್. ಆಮೇಲೆ ನೋಡಿ ಯಾವುದಿದೆ? ಎಕ್ಸ್ ಇದೆ. ಎಕ್ಸಲ್ಲಿದೆ -45x + 56x. ಸೊ ಏನು ಬರುತ್ತೆ? +11x. ಆಮೇಲೆ ಯಾವುದಿದೆ? +72. ಸೊ ನೋಡಿ ಇವಾಗ ಇದಕ್ಕೆ dy/dx ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನು ಬರುತ್ತೆ ನಮಗೆ? dy/dx ಈಸ್ ಈಕ್ವಲ್ ಟು d/dx ಆಫ್ ಎಕ್ಸ್ ಟು ದಿ ಪವರ್ 5 ಮೈನಸ್ d/dx ಆಫ್ 5x ಟು ದಿ ಪವರ್ 4 ಪ್ಲಸ್ d/dx ಆಫ್ 15x to the power 3 minus d/dx of 26x to the power square plus d/dx of 11x plus d/dx of 72. ಸೊ ನೋಡಿ ಎಲ್ಲದಕ್ಕೂ ಡಿಫರೆನ್ಷಿಯೇಟ್. ಸೊ ಇವಾಗ ಏನು ಬರುತ್ತೆ ಆನ್ಸರ್ ನೋಡಿ? dy/dx is equal to x to the power 4 ಅಂದರೆ x to the power n ಡಿಫರೆನ್ಷಿಯೇಷನ್ ಇದೆಯಲ್ಲ, n into x to the power n. ಸೊ 5x to the power 4 ಮೈನಸ್ 5 into x to the power 4 ಅಂದರೆ 4x³ ಪ್ಲಸ್ 15 ಆಸ್ ಇಟ್ ಇಸ್ x³ ಅಂದರೆ 3x² ಮೈನಸ್ 26 ಆಸ್ ಇಟ್ ಈಸ್ x² ಡಿಫರೆನ್ಷಿಯೇಷನ್ 2 into x ಪ್ಲಸ್ 11 as it is x differentiation 1 plus 72 0. ನೋಡಿ ಏನು ಬರುತ್ತೆ? dy/dx is equal to 5x to the power 4 minus 5 4s 20 x³ 15 3s 45 x square 26 into 2 52x plus 11. ನೋಡಿ 5x to the power 4 ಇಲ್ಲಿ 5x to the power 4 minus 20x³ plus 45x² minus 52x plus 11. ಸೊ ನೋಡಿ ಎಕ್ಸ್ಪಾಂಡ್ ಮಾಡಿದ್ರು ಕೂಡ ಸೇಮ್ ಬರುತ್ತೆ. ಇವಾಗ ಥರ್ಡ್ ಮೆಥಡ್ ಇದೆ. ಥರ್ಡ್ ಏನಿದೆ? ಲಾಗ್ಯಾರಿದಮಿಕ್ ಡಿಫರೆನ್ಷಿಯೇಷನ್. ಸೊ ಏನು ಬರುತ್ತೆ? y ಈಸ್ ಈಕ್ವಲ್ ಟು ಏನಿದೆ? x³ ಮೈನಸ್ 5x ಪ್ಲಸ್ 8 ಇಂಟು x³ ಪ್ಲಸ್ 7x ಪ್ಲಸ್ 9. ಸೊ ನೋಡಿ ಇದನ್ನು ಇವಾಗ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್. ಸೊ ಏನು ಬರುತ್ತೆ? log y is equal to log of x² minus 5x plus 8 into x³ plus 7x plus 9. ಸೊ ನೋಡಿ ಏನು ಬರುತ್ತೆ ಇವಾಗ? log of ab ಅಂದರೆ log a plus log b. log of x² minus 5x plus 8 plus log of x³ plus 7x plus 9. ನೋಡಿ ಎರಡಕ್ಕೂ ಲಾಗ್ ಅಪ್ಲೈ ಮಾಡಿದರೆ ಇವಾಗ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಏನು ಬರುತ್ತೆ ನೋಡಬೇಕು. ಡಿಫರೆನ್ಷಿಯೇಟ್ ಮಾಡಿದರೆ ಈ ಕಡೆ ಏನು ಬರುತ್ತೆ? dy/dx ಆಫ್ log y is equal to d/dx of log of x² minus 5x plus 8
plus d by dx of x cube plus 7x plus 9. ಸೊ ಇದು ಲಾಗ್ ಅಲ್ಲ, ಲಾಗ್ ಆಫ್. ಸೊ ನೋಡಿ ಇವಾಗ ಡಿಫ್ರೆನ್ಷಿಯೇಟ್, ಲಾಗ್ ವೈ ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ ನಮಗೆ, 1 by y into dy by dx is equal to ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ x ಅಂದರೆ 1 by x square minus 5x plus 8. ಮತ್ತೆ ಡಿಫ್ರೆನ್ಷಿಯೇಷನ್ ಮಾಡಬೇಕು ಇದನ್ನು, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 5x plus 8 ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ x cube plus 7x ಇದು ನೋಡಿ ಲಾಗ್ ಆಫ್ x cube plus, so 1 divided by x cube plus 7x plus 9. ಸೊ ಡಿಫ್ರೆನ್ಷಿಯೇಟ್ ಏನು ಮಾಡಬೇಕು, ಡಿಫ್ರೆನ್ಷಿಯೇಷನ್ ಆಫ್ x cube plus 7x plus 9. ಸೊ ನೋಡಿ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನು ಬರುತ್ತೆ, 1 by y into dy by dx is equal to 1 divided by x square minus 5x plus 8 as it is. Differentiation of x square ಅಂತಂದ್ರೆ 2x, 5 as it is. Differentiation of x ಅಂತಂದ್ರೆ 1, differentiation of constant ಅಂದ್ರೆ ಏನು ಬರುತ್ತೆ 0, plus 1 divided by x cube plus 7x plus 9. Differentiation of x cube 3x square, differentiation of x 7 as it is, x ಅಂತಂದ್ರೆ 1, 9 to 0 ಇದೆ. ಸೊ ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್, 1 by y into dy by dx is equal to y ಅನ್ನು ಈ ಕಡೆ dy by dx ತಗೊಂಡ್ಬಿಡೋಣ. ಇಲ್ಲೇನು ಏನು ಬರುತ್ತೆ ಇವಾಗ, dy by dx is equal to y ಆ ಕಡೆ ತಗೊಂಡ್ರೆ ಮಲ್ಟಿಪ್ಲೈ, dy by dx is equal to y into y into 2x minus 5 divided by x square minus 5x plus 8 plus 3x square plus 7 divided by x cube plus 7x plus 9. ಸೊ ನೋಡಿ y ಅಂದರೆ ಏನಿತ್ತು ನಮಗೆ ಅದು ತಗೋಬೇಕು, dy by dx is equal to y ಅಂದರೆ ಏನಿದೆ ನಮಗೆ, ಇಲ್ಲ ಇದು ಸಿಂಪ್ಲಿಫೈ ಮಾಡೋಣ ಫಸ್ಟು. ಓಕೆ y ತೊಗೊಂಡ್ಬಿಡೋಣ. ಇಲ್ಲೇನಿದೆ x ಸ್ಕ್ವೇರ್ ಮೈನಸ್ 5x ಪ್ಲಸ್ 8 ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ 7x ಪ್ಲಸ್ 9 ಅಂತ ಇದೆ. ಸೊ ಇಲ್ಲಿ ನೋಡಿ ಎಲ್ ಸಿ ಎಮ್ ತಗೊಂಡಾಗ ಎಲ್ ಸಿ ಎಮ್ ಏನು ಬರುತ್ತೆ ನಮಗೆ, ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 8 ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ 7x ಪ್ಲಸ್ 9. ಇವಾಗ ಮಲ್ಟಿಪ್ಲೈ ನೋಡಿ, 2x ಮೈನಸ್ 5ಗೆ ಮಲ್ಟಿಪ್ಲೈ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 9 ಪ್ಲಸ್ 3x ಸ್ಕ್ವಯರ್ ಪ್ಲಸ್ 7ಗೆ ಏನು ಮಲ್ಟಿಪ್ಲೈ ಆಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 8. ನೋಡಿ ಎಲ್ ಸಿ ಎಮ್ ತಗೊಂಡಾಗ ಎರಡು ಇದು ಕ್ಯಾನ್ಸಲ್ ಆಗುತ್ತೆ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ. ಸೊ ಇವಾಗ ನ್ಯೂಮರೇಟರ್ ಮಾತ್ರ ಸಿಂಪ್ಲಿಫೈ ಮಾಡೋಣ, dy by dx dy by dx is equal to, ನೋಡಿ ಇದು ಮಲ್ಟಿಪ್ಲೈ ಮಾಡೋದು 2x ಇಂಟು ಫುಲ್ ಟರ್ಮ್ ಏನು ಬರುತ್ತೆ, 2x ಇಂಟು ಎಕ್ಸ್ ಸ್ಕ್ವೇರ್ 2x ಕ್ಯೂಬ್ ಪ್ಲಸ್ 2 7s 14x ಪ್ಲಸ್ 2 9s 18, ಇದು ಸಾರಿ ಎಕ್ಸ್ ಸ್ಕ್ವೇರ್ 18x ಮೈನಸ್ 5 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 5x ಸ್ಕ್ವೇರ್ 5 ಇಂಟು 7 ಮೈನಸ್ 35x 5 ಇಂಟು 9 ಮೈನಸ್ 45 ಪ್ಲಸ್ 3x ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ 3x ಟು ದಿ ಪವರ್ 4. ನೆಕ್ಸ್ಟ್ ಸಾರಿ 2x ಇಂಟು ಎಕ್ಸ್ ಸಾರಿ ಇದು ಒಂದು ನಿಮಿಷ ಎಕ್ಸ್ ಸ್ಕ್ವೇರ್ ಅಲ್ಲ, ಓಕೆ 2x ಇಂಟು ಎಕ್ಸ್ ಕ್ಯೂಬ್, ಇದು ಸಾರಿ ಇಲ್ಲಿರೋದು ಎಕ್ಸ್ ಕ್ಯೂಬ್. ಸೊ ಏನಾಗುತ್ತೆ ಇವಾಗ ಒಂದು ನಿಮಿಷ, ಇದು
ಎಕ್ಸ್ ಕ್ಯೂಬ್. ಸೊ ಮಲ್ಟಿಪ್ಲೈ ಮಾಡಿದ್ರೆ 4. 2x ಇಂಟು ಎಕ್ಸ್ ಕ್ಯೂಬ್ ಈಸ್ 2x ಟು ದಿ ಪವರ್ 4. ಅದೇ ಥರ -5 ಇಂಟು ಎಕ್ಸ್ ಕ್ಯೂಬ್ 5x ಕ್ಯೂಬ್. ಓಕೆ, ನೆಕ್ಸ್ಟ್ 3 ಇಂಟು ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ 3x ಟು ದಿ ಪವರ್ 4. -3 5 15 x square into x cube. 3 8 24 x square plus 7 into x square 7x square. 7 5 35 x 7 8 56. ಸೊ ನೋಡಿ, ಇವಾಗ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನಮಗೆ? dy by dx is equal to 2 into x to the power 4, 3 into x to the power 4, 5x to the power 4. ನೆಕ್ಸ್ಟ್ ಕ್ಯೂಬ್ ಎಲ್ಲಲ್ಲಿದೆ ನೋಡೋಣ. 5x ಕ್ಯೂಬ್ ಮೈನಸ್ 15x ಕ್ಯೂಬ್ ಮೈನಸ್ 20x ಕ್ಯೂಬ್. ಎಕ್ಸ್ ಸ್ಕ್ವೇರ್ 14x ಸ್ಕ್ವೇರ್ 24x ಸ್ಕ್ವೇರ್ 7x ಸ್ಕ್ವೇರ್. ಎಷ್ಟಾಗುತ್ತೆ ಆ್ಯಡ್ ಮಾಡಿದರೆ 45x ಸ್ಕ್ವೇರ್. ನೆಕ್ಸ್ಟ್ ಎಕ್ಸ್ 18x ಮೈನಸ್ 35 ಮೈನಸ್ 35, ಸೊ ಮೈನಸ್ 52x. ಸೊ ಪ್ಲಸ್ 56 ಮೈನಸ್ 45 ಪ್ಲಸ್ 11. ಸೊ ನೋಡಿ, ಎಲ್ಲನೂ ನೋಡೋಣ ಇವಾಗ. ನೋಡಿ, ಪ್ರಾಡಕ್ಟ್ ರೂಲ್ ಇದ್ದಾಗ ಏನಿತ್ತು ನೋಡಿ, ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದಾಗ y ಈಸ್ ಈಕ್ವಲ್ ಟು ಏನಿತ್ತು ನಮಗೆ? ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 8 ಎಕ್ಸ್ ಕ್ಯೂಬ್ ಪ್ಲಸ್ ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ 7x ಪ್ಲಸ್ 9. ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದಾಗ 5x ಟು ದಿ ಪವರ್ 4 ಮೈನಸ್ 20x ಕ್ಯೂಬ್ ಪ್ಲಸ್ 45x ಸ್ಕ್ವೇರ್ ಮೈನಸ್ 52x ಪ್ಲಸ್ 11. ಸೊ ನೋಡಿ, ಸೆಕೆಂಡ್ ಮೆಥಡ್ ಎಕ್ಸ್ಪಾಂಡಿಂಗ್ ಮಾಡಿದಾಗ ಕೂಡ ಸೇಮೇ ಆನ್ಸರ್ ಇದೆ. ಸರಿ, ಇದು 11 ಇಂಟು 1 ಅಲ್ಲ, ಸೊ 11. ಅದೇ ಥರ ನೋಡಿ, ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಕೂಡ ಸೇಮ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೋಡಿ, 18th ಕ್ವಶನ್ ಇದೆ. ಇಫ್ u, v, w ಆರ್ ದ ಫಂಕ್ಷನ್ಸ್ ಆಫ್ x, ದೆನ್ ಶೋ ದಟ್ dy by dx ಆಫ್ u, v, w ಇದ್ದಾಗ du by dx ಇಂಟು ವಿ ಡಬ್ಲ್ಯೂ u into dv by dx into w plus uv into dw by dx into two ways. First by repeated application of product rule, second by logarithmic differentiation. So ಎರಡನ್ನು ಪ್ರೂವ್ ಮಾಡಬೇಕು ನೋಡಿ. ಫಸ್ಟ್ ಒನ್ ಏನಿದೆ ನಮಗೆ? by repeated application of product rule. ನೋಡಿ, ಏನು ಬರುತ್ತೆ? ಫಸ್ಟು ಏನಿದೆ ನಮಗೆ? ಡಿ ಬೈ ಡಿ ಎಕ್ಸ್ ಆಫ್ ಯು ವಿ ಡಬ್ಲ್ಯೂ ಅಂತ. ಸೊ ನೋಡಿ, ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಿದೆ. ಇವಾಗ ಏನು ಬರುತ್ತೆ? ಫಸ್ಟು ಡಿ ಬೈ ಡಿ ಎಕ್ಸ್ ಆಫ್ ಎರಡು ಫಂಕ್ಷನ್ ಬರುತ್ತೆ, ಯು ವಿ ಒಂದು ಮತ್ತು ಡಬ್ಲ್ಯೂ ಒಂದು. ಎರಡು ಫಂಕ್ಷನ್ ಸಪ್ರೇಟ್ ಮಾಡ್ತೀನಿ. ಇದು ಫಸ್ಟ್ ಫಂಕ್ಷನ್ ಅಂತ, ಇದು ಸೆಕೆಂಡ್ ಫಂಕ್ಷನ್. ಪ್ರಾಡಕ್ಟ್ ರೂಲ್ ಅಂತಂದರೆ ಏನಿದೆ ನಮಗೆ? ಯು ವಿ ಡ್ಯಾಶ್ ಈಸ್ ಈಕ್ವಲ್ ಟು ಯು ಇಂಟು ವಿ ಡ್ಯಾಶ್ ಪ್ಲಸ್ ವಿ ಇಂಟು ಯು ಡ್ಯಾಶ್ ಅಂತ. ಸೊ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದರೆ ಏನು ಬರುತ್ತೆ ಇವಾಗ ನೋಡಿ? ಫಸ್ಟ್ ಫಂಕ್ಷನ್ ಏನಿರುತ್ತೆ? ಆ್ಯಸ್ ಇಟ್ ಈಸ್, ಯು ವಿ ಆ್ಯಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ second function as it is, differentiation of first function uv. Now uv as it is, dw by dx plus w as it is. ಮತ್ತೆ ನೋಡಿ, first function second function ಏನು ಬರುತ್ತೆ? u as it is, dv by dx plus v as it is, du by dx. ಸೊ ನೋಡಿ, further simplification ಏನು ಬರುತ್ತೆ? uv into dw by dx plus w into u into dv by dx plus w into v into du by dx. ಸೊ ಯಾವುದಿದು? ಡಿಫರೆನ್ಷಿಯೇಷನ್ ಆಫ್ ಯು ವಿ ಡಬ್ಲ್ಯೂ ತಗೊಂಡಾಗ ನೋಡಿ, ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದಾಗ ಸೇಮ್ ಬಂತು ನೋಡಿ. ಯು ವಿ ಡಿ ಡಬ್ಲ್ಯೂ ಬೈ ಡಿ ಎಕ್ಸ್ ಪ್ಲಸ್ ಡಬ್ಲ್ಯೂ ಯು ಡಿ ವಿ ಬೈ ಡಿ ಎಕ್ಸ್ ಪ್ಲಸ್ ಡಬ್ಲ್ಯೂ ವಿ ಡಿ ಯು ಬೈ ಡಿ ಎಕ್ಸ್. ಸೊ ನೋಡಿ, ಬೈ ರಿಪೀಟೆಡ್ ಅಪ್ಲಿಕೇಶನ್ ಆಫ್ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದಾಗ. ಸೆಕೆಂಡ್ ಒನ್ ಏನು ಹೇಳಿದಾನೆ ನಮಗೆ? logarithmic differentiation by logarithmic
ಡಿಫರೆನ್ಷಿಯೇಷನ್. ಸೊ ಅವಾಗ ಏನು ಬರುತ್ತೆ ನಮಗೆ, y is equal to uv w. So taking log both sides. So ಏನು ಬರುತ್ತೆ, log y is equal to log of uv w. ಸೊ ನೋಡಿ, ಲಾಗ್ ಎರಡು ಸೈಡ್ ತಗೊಂಡಾಗ ಏನು ಬರುತ್ತೆ, ಲಾಗ್ y is equal to log u plus log v plus log w. ಸೊ ನೋಡಿ, ಡಿಫ್ರೆನ್ಶಿಯೇಟ್ ಮಾಡಿದ್ರು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ತಗೊಂಡಾಗ dy by dx of log y is equal to dy by dx of log u plus dy by dx of log v plus dy by dx of log w ಅಂತ. ಸೊ ನೋಡಿ, ಡಿಫ್ರೆನ್ಶಿಯೇಟ್ ಮಾಡಿದರೆ ಏನು ಬರುತ್ತೆ ಇವಾಗ, 1 by y dy by dx is equal to log u ಅಂದರೆ 1 by u into du by dx plus log v 1 by v dv by dx plus 1 by w log w ಅಂತಂದರೆ ಡಿಫರೆನ್ಷಿಯೇಷನ್ ಆಫ್ log w 1 by w into dw by dx. ಸೊ dy by dx is equal to y ಅನ್ನು ನಾನು ಈ ಕಡೆ ತಗೊಳ್ತೀನಿ. ಸೊ ಏನು ಬರುತ್ತೆ, 1 by u du by dx plus 1 by v dv by dx plus 1 by w dw by dx. ಸೊ ನೋಡಿ, ಡಿಫ್ರೆನ್ಶಿಯೇಟ್ ಇವಾಗ dy by dx. y ಅಂತಂದರೆ ಏನಿದೆ ನಮಗೆ, u v w. ಸೊ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ, u v w into 1 by u into du by dx plus u v w into 1 by v dv by dx plus y into ಅಂದರೆ u v w into 1 by w dw by dx. ಸೊ ನೋಡಿ, u ಕ್ಯಾನ್ಸಲ್, ಇಲ್ಲಿ v ಕ್ಯಾನ್ಸಲ್, ಇಲ್ಲಿ w ಕ್ಯಾನ್ಸಲ್. ನೋಡಿ ಏನು ಬರುತ್ತೆ, dy by dx is equal to vw into du by dx plus uw into dv by dx plus uv into dw by dx. ಸೊ ನೋಡಿ, ಎರಡನ್ನೂ ಮಾಡಿದ್ರು, ಎರಡು ಮೆಥಡ್ ಯೂಸ್ ಮಾಡಿದ್ರು ನೋಡಿ, ಇಲ್ಲೂ ಯು ವಿ ಡಿ ಡಬ್ಲ್ಯೂ ಬೈ ಡಿ ಎಕ್ಸ್, ಡಬ್ಲ್ಯೂ ಯು ಡಿ ವಿ ಬೈ ಡಿ ಎಕ್ಸ್ ಪ್ಲಸ್ ಡಬ್ಲ್ಯೂ ವಿ ಡಿ ಯು ಬೈ ಡಿ ಎಕ್ಸ್. ಸೊ ಅದೇ ಥರ ನೋಡಿ, ಲೊಗ್ಯಾರಿದಮಿಕ್ ಫಂಕ್ಷನ್ ತಗೊಂಡಾಗ ಕೂಡ ಸೇಮೇ ಬರುತ್ತೆ ಡಿಫರೆನ್ಷಿಯೇಷನ್. ನೋಡಿ, ಕೊಟ್ಟಿರೋದು ಅದೇ ಇತ್ತು, ಡಿ ಯು ಬೈ ಡಿ ಎಕ್ಸ್ ಯು ವಿ ಪ್ಲಸ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಇಂಟು ಡಬ್ಲ್ಯೂ ಪ್ಲಸ್ ಯು ವಿ ಡಿ ಡಬ್ಲ್ಯೂ ಬೈ ಡಿ ಎಕ್ಸ್. ಸೊ ಎರಡು ಮೆಥಡ್ ಯೂಸ್ ಮಾಡಿದ್ರು ಕೂಡ ಸೇಮೇ ಬರುತ್ತೆ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.